ನಾನು ಇಲ್ಲಿ 3000 ಗ್ಲಿರಿಸಿಡಿಯಾ, ಆಲ್ವಾಣ, ಅಗಸೆ, ಮಲ್ಬರಿ ಎಲ್ಲ ಹಾಕೊಂಡಿದ್ದೀನ, ಎಲೆಗಳೆಲ್ಲ ಉದುರ್ತಾ ಇದೆಯಾ. ಸೊ ನನ್ನ ಸಾವಯವ ಗೊಬ್ಬರ ನನಗೆ ಇಲ್ಲೇ ಉತ್ಪತ್ತಿ ಆಗ್ತಾ ಇದೆ. ಅಂದರೆ ಒಂದು ವಾಲ್ನ ನಾವು ಫಿಕ್ಸ್ ಮಾಡಲಿಕ್ಕೆ 4 ಎಲ್ಬೋಗಳನ್ನು ಹಾಕ್ತೀವಿ. ಅಂದರೆ ಅವಾಗ ನಮ್ಮ ನೀರು ಏನಾಗುತ್ತೆ, 90 ಡಿಗ್ರಿ 4 ಸಲ ತಿರುಗಬೇಕು. ಟೈರ್ ಮಾಡಲ್ಲು, ಈಗ ಟಾಪ್ ಟೈರು ಅಡಿಕೆ ತೆಂಗು ಹೊಟ್ಟೋಯ್ತಾ. ಸೊ 2ನೇ ಹಂತದಲ್ಲಿ ಜಾಯಿಕಾಯಿ, ಮೋಸಂಬಿ ಮತ್ತು ಅವಕಾಡೋ ಬರುತ್ತೆ. ಈ ಕಾಂಡಕ್ಕೆ ಬಿಸಿಲು ಬೀಳಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಸುಣ್ಣ ಹಚ್ತೀವಿ, ನೋಡ್ತೀವಿ. ಬಟ್ ನನಗೆ ಈ ತೋಟದಲ್ಲಿ ಮೆಜಾರಿಟಿ 90% ಆಫ್ ದಿ ಅರೆಕಾ ಪ್ಲಾಂಟ್ಸ್ ಏನಿದೆ ಅದಕ್ಕೆ ನಾನು ಸುಣ್ಣ ಹಚ್ಚೋ ಅವಶ್ಯಕತೆ ಇಲ್ಲ. ಒಂದು ಸ್ಪ್ರಿಂಕ್ಲರ್ ಲೈನ್ಗೂ ಇನ್ನೊಂದು ಸ್ಪ್ರಿಂಕ್ಲರ್ ಲೈನ್ಗೂ 24 ಅಡಿ, ಒಂದು ಸ್ಪ್ರಿಂಕ್ಲರ್ಗೂ ಇನ್ನೊಂದು ಸ್ಪ್ರಿಂಕ್ಲರ್ಗೂ 22 ಅಡಿ. ಅಡಿಕೆ ಗಿಡಕ್ಕೆ ಎಷ್ಟು ಸಾರಜನಕ ಬೇಕೋ ಇದು ಫಿಕ್ಸ್ ಮಾಡಿ ಕೊಟ್ಬಿಡುತ್ತೆ. ಸೊ ನನಗೆ ಇಲ್ಲಿಗೆ ಅಡಿಕೆ ಗಿಡಕ್ಕೆ ಸಾರಜನಕ ಸಿಕ್ತು. ಹಾಗಾಗಿ ನಮಗೆ ಬೇಕಾದಂಥ ಸಾವಯವ ಗೊಬ್ಬರ ನಮ್ಮ ತೋಟದಲ್ಲೇ ನಾವು ಉತ್ಪಾದನೆ ಮಾಡ್ಕೋಬೇಕು. ನಮಗೆ ಬಾಕಿ ಸಮಯದಲ್ಲಿ ಫೇಸ್ ಟು ಫೇಸ್ 360 380 ವೋಲ್ಟ್ ಇರುತ್ತೆ. ನನ್ನ ಮೋಟ್ರ್ 12 ಆ್ಯಂಪ್ಸಲ್ಲಿ ರನ್ ಆಗ್ತಿರುತ್ತೆ. ವೈಲ್ಡ್ ಬೋರ್ ಏನು ಮಾಡುತ್ತೆ, ಕಾಡು ಹಂದಿ ಈ ತೆಂಗಿನ ಸಸಿ ಸಣ್ಣದಿದ್ದಾಗ ಒಳಗಡೆ ಇರೋ ಕಾಯಿನ ತಿಂದ್ಬಿಡುತ್ತೆ. ಸೂಕ್ಷ್ಮ ಜೀವಿಗಳಿಗೆ ಆಹಾರ ಕಾರ್ಬೋಹೈಡ್ರೇಟು ಅದು ಯಥೇಚ್ಛವಾಗಿ ಸಿಗೋದು ಆಲೂಗಡ್ಡೆ, ಗೆಣಸು ಇದರಲ್ಲಿ. ಇಲ್ಲೊಂದು ಸಾಲ ಅಡಿಕೆ ಹಾಕೋದು ಮುಖ್ಯ ಅಲ್ಲ, ಹಾಕಿರೋ ಅಡಿಕೆನಲ್ಲಿ ಹರಳುದ್ರದಾಗ ನೋಡ್ಕೋಬೇಕು. ಇಲ್ಲ ಈಗ ಹಸು ಸಾಕಬೇಕು, ಸಗಣಿ ತರಬೇಕು, ಜೀವಾಮೃತ ಮಾಡಬೇಕು, ಯಾವುದೂ ಇಲ್ಲ. ಹಾಗಾಗಿ ಹೊರಗಡೆಯಿಂದ ತಂದು ಹಾಕೋದು ಯಾವತ್ತಿದ್ರೂ ದುಬಾರಿನೇ. 3,500 ರೂಪಾಯಿ ಟ್ರ್ಯಾಕ್ಟರ್ ಗೊಬ್ಬರ ಇದ್ದು ಇವಾಗ 7,000 ರೂಪಾಯಿಗೆ ಬಂದಿದೆ. ಮುಂದೆ ಇನ್ನೇನಾಗುತ್ತೋ ಗೊತ್ತಿಲ್ಲ. ಒಂದು ಕುರಿ 1 kg ಬಾಡಿ ವೆಯ್ಟ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅಂದರೆ 12 kgಯಿಂದ 30 kgಗೆ ಹೋಗುತ್ತಲ್ಲ, ಪ್ರತಿ kg ಜಾಸ್ತಿ ಮಾಡ್ಕೋಬೇಕಾದ್ರೆ ಅವರೇಜು 250-300 ಗ್ರಾಮು ದಾಣಿ ಮಿಶ್ರಣ ತಿನ್ನುತ್ತೆ. ಕೃಷಿಕ ಮಿತ್ರರೇ ನಮಸ್ಕಾರ. ನನ್ನ ಹೆಸರು HR ಮಂಜುನಾಥ್ ಅಂತ. ನಾನು ಹುಟ್ಟಿದ್ದು ಹಾಸನ ಜಿಲ್ಲೆ, ಹಾಸನ ತಾಲೂಕು, ಕಟ್ಟಾಯ ಹೋಬಳಿ, ಗಾಡೇನಹಳ್ಳಿ ಅನ್ನೋ ಗ್ರಾಮದಲ್ಲಿ. ನಮ್ಮದು ಕೃಷಿಕ ಕುಟುಂಬ. ನಾವು 4 ಜನ ಅಣ್ಣ ತಮ್ಮಂದರು. ಸೊ ನನ್ನ ವಿದ್ಯಾಭ್ಯಾಸ ಆಗಿದ್ದು ಹಾಸನ, ಕೊಡಗು ಮತ್ತು ಚಿಕ್ಕಮಗಳೂರು. ಪ್ರಾಥಮಿಕ ವಿದ್ಯಾಭ್ಯಾಸ ಹಾಸನದಲ್ಲಿ, ಹೈಸ್ಕೂಲು ಸೋಮಾರಪೇಟೆ ಕೊಡಗಿನಲ್ಲಿ, ಮತ್ತು ನಾನು ತಾಂತ್ರಿಕ ವಿದ್ಯಾಭ್ಯಾಸ ಮಾಡಿದ್ದನ್ನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನಲ್ಲಿ. RH ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ AIT ಚಿಕ್ಕಮಗಳೂರು. 1993 ಸೆಪ್ಟೆಂಬರ್ನಲ್ಲಿ ನಾನು ತಾಂತ್ರಿಕ ಪದವೀಧರನಾಗಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲಿ ನಂದೇ ಕ್ಷೇತ್ರದ ಟೆಲಿಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಒಂದು 7-8 ವರ್ಷ ಕೆಲಸ ಮಾಡಿ 1998-99ರಿಂದ 2014 ತನಕ ಸುಮಾರು ಒಂದು 15-16 ವರ್ಷ ನನ್ನದೇ ಆದಂಥ ಒಂದು ಕಂಪ್ನಿ ಪಾರ್ಟ್ನರ್ಶಿಪ್ಪಲ್ಲಿ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ನಡೆಸಿದೆ. 2014-15ರಲ್ಲಿ ನಾನು ಮತ್ತೆ ಹಾಸನಕ್ಕೆ ಹೋಗಿ, ನಮ್ಮೂರಿಗೆ ಹೋಗಿ, ಹಾಸನದಿಂದ 20 ಕಿಲೋಮೀಟ್ರ್ ಸಕಲೇಶ್ಪುರ ರೋಡಲ್ಲಿ ಆಲೂರು ತಾಲೂಕು ಪಾಳ್ಯ ಹೋಬಳಿ ಮಡಬಲು ಅನ್ನೋ ಗ್ರಾಮದ ಹತ್ರ ಒಂದು 6 ಎಕರೆ ಚಾಲ್ತಿ ಇರೋ ತೆಂಗಿನ ತೋಟ, 40 ವರ್ಷದ ತೆಂಗಿನ ಮರ ಇರೋಂಥ ತೆಂಗಿನ ತೋಟ ತೊಗೊಂಡು ನನ್ನ ಸಾವಯವ ಕೃಷಿ ಬದುಕನ್ನು ಪ್ರಾರಂಭ ಮಾಡಿದೆ. ಅಲ್ಲಿ ನಾನು ಹಸುಗಳನ್ನೆಲ್ಲ ತೊಗೊಂಬಂದು ಗೊಬ್ಬರ ಮಾಡಿ ಸಾವಯವದಲ್ಲಿ ನನ್ನ ತೋಟ ಕಾಪಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದೆ. ಲಾಕ್ಡೌನ್ ಪೀರಿಯಡ್ ಬರೋ ತನಕ ಅಂದರೆ 2019 ಫೆಬ್ರವರಿ ಮಾರ್ಚ್ ತನಕ ನಾನು ಅಲ್ಲಿ ನನ್ನ ತೋಟದಲ್ಲೇ ಇರ್ತಿದ್ದೆ, ಹಾಸನದಲ್ಲಿ ಇರ್ತಿದ್ದೆ. ಲಾಕ್ಡೌನ್ ಟೈಮ್ನಲ್ಲಿ ಮತ್ತೆ ನನಗೆ ಅಲ್ಲಿ ವಿಪರೀತ ಮಳೆ ಮತ್ತು ವಿಪರೀತ ಇದ್ದಿದ್ದರಿಂದ ಪಶುಪಾಲನೆಗೆ ತೊಂದರೆ ಆಗಿದ್ದರಿಂದ ಡೈರಿ ಫಾರ್ಮ್ನ ಕ್ಲೋಸ್ ಮಾಡಿ ಮತ್ತು ವಾಪಸ್ಸು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ನನ್ನ ಮಲ್ಲೇಶ್ವರಮಲ್ಲಿ ನಮ್ಮ ಮನೇಲಿದ್ದಾಗ ನನಗೆ ಈ ಒಂದು ಅವಕಾಶ ಸಿಕ್ತು. ಇದು ದೊಡ್ಡಬಳ್ಳಾಪುರ ತಾಲೂಕು ಸಾಸಲು ಹೋಬಳಿ ಬನವತಿ ಗ್ರಾಮ ಅಂತ. ಇಲ್ಲಿ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದು 8 ಎಕರೆ ಅಷ್ಟು ಕೃಷಿ ಭೂಮಿ ಇತ್ತು. ಇದರಲ್ಲಿ ಯಾವುದೇ ರೀತಿ ಬೆಳೆ ಇರಲಿಲ್ಲ, ಇದು ಖಾಲಿ ಬಿಟ್ಟಿತ್ತು, ಯಾರಿಗೊಬ್ಬರಿಗೆ ಲೀಸ್ಗೆ ಅಂತ ಕೊಟ್ಟಿತ್ತು. ಆಮೇಲೆ ನಾನು ವಾಪಸ್ ಬಂದು ಬೆಂಗಳೂರಿನಲ್ಲಿ ಇದ್ದಾಗ ಫ್ರೀಯಾಗಿ ಕೂತಿದ್ನಲ್ಲ, ಸೊ ಇದನ್ನು ಯಾಕೆ ಡೆವಲಪ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಕೃಷಿ ಭೂಮಿ ಶುರು ಮಾಡಿದೆ. ಸೊ ಇಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ನನಗೆ ಮೂಲ ಪ್ರೇರಣೆ ಇದ್ದಿದ್ದು ಸುಭಾಷ್ ಪಾಳೇಕರ್ ನ್ಯಾಚುರಲ್ ಫಾರ್ಮಿಂಗ್, SPNF ಅಂತ ಹೇಳ್ತೀವಿ. ಅದನ್ನು ಗಮನದಲ್ಲಿಟ್ಕೊಂಡು ಆ SPNF ಡಿಸೈನ್ ಏನಿದೆಯೋ ಬಹುಮಹಡಿ ಬಹುಬೆಳೆ ಪದ್ಧತಿ ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡು ನಾನು ಇದನ್ನು ಇಲ್ಲಿ ಪ್ರಾರಂಭ ಮಾಡಿದೆ. ಇದು 2022 ಜೂನ್ ತಿಂಗಳಿಂದ ನಾವು ಇಲ್ಲಿ ಕೃಷಿ ಮಾಡ್ತಾ ಬರ್ತಾಯಿದ್ದೀವಿ. ಮುಖ್ಯವಾಗಿ ತೆಂಗು, ಅಡಿಕೆ, ಹಣ್ಣಿನ ಗಿಡಗಳು ಮತ್ತು ಅರಣ್ಯ ವೃಕ್ಷಗಳು ಇದನ್ನು ಜೋಡಿಸ್ಕೊಂಡಿದ್ದೀನಿ. ಸಂಗಾತಿ ಬೆಳೆಯಾಗಿ ಗ್ಲಿರಿಸಿಡಿಯಾ, ಹಾಲ್ವಾಣ, ಅಗಸೆ, ಮಲ್ಬರಿ, ಮರಗೆಣಸು, ಸುಬಾಬುಲ್ಲು ಈ ಥರ ಗಿಡಗಳನ್ನು ಹಾಕ್ಕೊಂಡು ಬಂದಿದ್ದೀವಿ. ಹಣ್ಣಿನ ಗಿಡಗಳು ಎಲ್ಲ ಥರದ GKVKಯಿಂದ ತಂದಿರೋದು ಒಂದು 20 ಜಾತಿ ಹಣ್ಣಿನ ಗಿಡಗಳು, ತಲಾ 10 ಒಂದು 200 ಗಿಡ ತಗೊಂಬಂದು ಹಾಕಿದ್ದೆ. ಕೆಲವು ಬಂದಿದೆ, ಕೆಲವು ಬರ್ತಾ ಇದೆ. ಆ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀನಿ. ಈ ತೋಟಗಾರಿಕಾ ಬೆಳೆ ಜೋಡಣೆ ನಾವು ಮಾಡಬೇಕಾದ್ರೆ ನಮ್ಮ ತೋಟಗಳಲ್ಲಿ ಮುಖ್ಯವಾಗಿ ನಾವು ಪ್ರಾಧಾನ್ಯತೆ ಕೊಡೋದು ತೆಂಗು. ಅದು ಕಲ್ಪವೃಕ್ಷ, ಅದು 100 ವರ್ಷ ನಮ್ಮ ಜೊತೆ ಇರುತ್ತೆ, ನಮ್ಮ ತೋಟದಲ್ಲಿರುತ್ತೆ. ಆಮೇಲೆ ತೆಂಗಿನಲ್ಲಿ ಪ್ರತಿಯೊಂದು ಪದಾರ್ಥವೂ ನಮಗೆ ಉಪಯೋಗ ಆಗುತ್ತೆ ಅನ್ನೋದು ನಮಗೆಲ್ಲರಿಗೂ ತಿಳಿದಿರೋ ವಿಷಯ. ಸೊ ನಾವು 2022 ಜೂನ್ ತಿಂಗಳಲ್ಲಿ ಈ ತೋಟವನ್ನು ಪ್ರಾರಂಭ ಮಾಡಿದಾಗ ನಮ್ಮ ಮೂಲ ಉದ್ದೇಶ ಇರೋದು ಇದನ್ನು ತೆಂಗಿನ ತೋಟವಾಗಿ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ಈ ತೋಟದಲ್ಲಿ ನಾವು 2 ಥರದ ತೆಂಗಿನ ಬೆಳೆಗಳನ್ನು ಜೋಡಣೆ ಮಾಡಿದ್ದೀವಿ. ಇದು
ಗಿಡ್ಡತಳಿ ತೆಂಗು ಅಥವಾ ಡಾರ್ಫ್ ಕೋಕೋನಟ್ ಅಂತ ಹೇಳ್ತೀವಿ. ಇದನ್ನು ಮುಖ್ಯವಾಗಿ ಎಳನೀರಿಗೋಸ್ಕರ ಇದನ್ನು ಬೆಳಿತೀವಿ. ಇದರ ಮುಖ್ಯ ಗುಣಲಕ್ಷಣ ಏನಪ್ಪ ಅಂದರೆ ಇದು ಅತಿ ಎತ್ತರಕ್ಕೆ ಬೆಳೆಯಲ್ಲ. ಇದ್ರದ್ದು ಅಡಲ್ಟ್ ಟ್ರೀ ಪ್ರಾಯಕ್ಕೆ ಬಂದಿರೋ ಮರ ನಾನು ನೋಡಿರೋದು 30 ಅಡಿ ಇರುತ್ತೆ ಮ್ಯಾಕ್ಸಿಮಮ್. 45 ವರ್ಷದ ಮರ 28ರಿಂದ 30 ಅಡಿ ಮೇಲೆ ಬೆಳೆಯಲ್ಲ. ಆಮೇಲೆ ಇದು ಗರಿಯ ಉದ್ದ 10ರಿಂದ 12 ಅಡಿ ಇರುತ್ತೆ, ಇದು ಕೆನೋಪಿ. ಸೊ ಇದೇ ಕ್ಯಾರೆಕ್ಟರ್ ಇರುತ್ತೆ. ಆಮೇಲೆ ಇದು 4 ಅಥವಾ 5ನೇ ವರ್ಷಕ್ಕೇ ಫಸಲು ಕೊಡೋಕ್ಕೆ ಶುರುವಾಗುತ್ತೆ. ಆಮೇಲೆ ನಮ್ಮ ತಿಪ್ಟೂರು ಟಾಲ್ ಅಥವಾ ಟಾಲ್ ತೆಂಗಿಗೂ ಈ ಗಿಡ್ಡತಳಿ ತೆಂಗಿಗೂ ಇನ್ನೊಂದು ವ್ಯತ್ಯಾಸ ಏನಪ್ಪ ಅಂದರೆ, ಇದು ವರ್ಷಕ್ಕೆ 6ರಿಂದ 7 ಗೊಂಚಲೇ ಬರುತ್ತೆ, ಆ ತೆಂಗಲು 6ರಿಂದ 7 ಗೊಂಚಲೇ ಬರುತ್ತೆ. ಆದರೆ ಈ ತೆಂಗಿನ ಮರದ ಬರತಕ್ಕಂಥ ಗೊಂಚಲುಗಳಲ್ಲಿ ನಂಬರ್ ಆಫ್ ನಟ್ಸ್, ಎಳನೀರಿನ ಸಂಖ್ಯೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇವೆಲ್ಲ ಗುಣಲಕ್ಷಣಗಳಿರುತ್ತೆ. ಈ ಗಿಡ್ಡತಳಿ ತೆಂಗಿನಲ್ಲಿ 2 ವಿಧ ಇದೆ. ಒಂದು ಚೌಗಟ್ ಆರೆಂಜ್ ಡಾರ್ಫ್ ಅಂತ ಹೇಳ್ತೀವಿ, COD ಅಂತ ಹೇಳ್ತೀವಿ. ಚೌಗಟ್ ಆರೆಂಜ್ ಡಾರ್ಫ್ ಈ ಥರ ಇರುತ್ತೆ ಸ್ಟೆಮ್ ಅದರದ್ದು. ಇದಕ್ಕೆ ಕೆಂದ ಎಳನೀರು ಗಿಡ ಅಂತಲೂ ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳ್ತೀವಿ. ಇದು ಎಳನೀರಿನ ಸಿಪ್ಪೆ ಸ್ವಲ್ಪ ಈ ಗೋಲ್ಡ್ ಕಲರ್ ಥರ ಇರುತ್ತೆ. ಆಮೇಲೆ ನೀರು ಚೆನ್ನಾಗಿರುತ್ತೆ ಅಂತ ಗ್ರಾಹಕರು ಹೇಳ್ತಾರೆ. ಸೊ ಇದು ಚೌಗಟ್ ಆರೆಂಜ್ ಡಾರ್ಫ್ ಅಂತ, ಚೌಗಟ್ ಆರೆಂಜ್ ಡಾರ್ಫ್ COD ಅಂತ ಇದು ಒಂದು ತಳಿ ಇದೆ. ಇನ್ನೊಂದು ಮಲೇಷಿಯನ್ ಗ್ರೀನ್ ಅಂತ, ಮಲಯಾ ಗ್ರೀನ್ ಅಥವಾ ಮಲೇಷಿಯನ್ ಗ್ರೀನ್ ಅಂತೀವಿ. ಇದು ಈ ಥರ ಗ್ರೀನಿಶ್ ಆಗಿರುತ್ತೆ. ಇದರಲ್ಲಿ ಎಳನೀರಿನ ಸಿಪ್ಪೆ ಹಸಿರಾಗಿ ನಾವೇನು ರಸ್ತೆ ಸೈಡಲ್ಲಿ ಕುಡಿತೀವಲ್ಲ ಆ ಥರ ಇರುತ್ತೆ. ಇದು ಮಲೇಷಿಯನ್ ಡಾರ್ಫ್ ಅಂತ ಹೇಳಿ. ಸೊ COD ಅಂತ ಒಂದಿದೆ, ಮಲೇಷಿಯನ್ ಡಾರ್ಫ್ ಅಂತಿದೆ. ಇದು ಮುಖ್ಯವಾಗಿ ಇದು 2 ತಳಿ ನಾವು ಇಲ್ಲಿ ನಾಟಿ ಮಾಡಿದ್ದೀವಿ. ಈ ತೆಂಗಿನ ಸಸಿಗಳನ್ನು ನಾವು 2022 ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ರಸ್ತೆಯಲ್ಲಿ ಲೋಕೇಸರ ಅನ್ನೋ ಒಂದು ಜಾಗದಲ್ಲಿ ಭಾರತೀಯ ತೆಂಗು ಅಭಿವೃದ್ಧಿ ಮಂಡಳಿ, ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅವರದ್ದೇ ಆದಂಥ ನರ್ಸರಿ ಇದೆ. ಅದು ಸುಮಾರು ಒಂದು ವಿಸ್ತೀರ್ಣವಾದ ಒಂದು 100 ಎಕರೆ ಮೇಲೆ ಇರ್ತಕ್ಕಂಥ ಜಾಗ. ಅಲ್ಲಿ ಈ ತಾಯಿ ಸಸ್ಯಗಳನ್ನು ಇಟ್ಕೊಂಡಿದ್ದಾರೆ. ಸೊ ಮದರ್ ಪ್ಲಾಂಟ್ಸ್ ಅಂತ ನಾವು ಹೇಳ್ತೀವಿ, ಅದನ್ನು ಅಲ್ಲಿ ಬೆಳೆಸ್ತಾರೆ. ಅವರೇ ಸೀಡ್ಸ್ನ ಕಲೆಕ್ಟ್ ಮಾಡಿ ಆ ತೋಟದಲ್ಲಿ ನರ್ಸರಿ ಮಾಡಿ ರೈತರಿಗೆ ಕೊಡ್ತಾರೆ. ಸೊ ಈ ಗಿಡಗಳನ್ನು ನಾವು ಅಲ್ಲಿಂದ ತಂದಿದ್ವಿ. ಭಾರತೀಯ ತೆಂಗು ಅಭಿವೃದ್ಧಿ ಮಂಡಳಿ ಲೋಕೇಸರ ಫಾರಮ್ ಮಂಡ್ಯ, ಅಲ್ಲಿಂದ ತಂದಿದ್ದೀವಿ. ಸೊ ಇದು 2 ಥರದ್ದು ಸಿಕ್ತು ನಮಗೆ ಮಿಕ್ಸಲ್ಲಿ. ಅವತ್ತು ನಾವು ಹೋದಾಗ ಗ್ರೀನ್ ಸ್ವಲ್ಪ ಕಮ್ಮಿ ಇತ್ತು, ಆರೆಂಜ್ ಡಾಫ್ ಜಾಸ್ತಿ ಇತ್ತು. ಆ ರೇಷದಲ್ಲಿ ಕೊಟ್ಟಿದ್ದಾರೆ. ಒಟ್ಟು 50 ಗಿಡಗಳನ್ನು ನಾವು ಅವತ್ತು ತೊಗೊಂಬಂದು ಇಲ್ಲಿ ನಾಟಿ ಮಾಡಿದ್ದೀವಿ. ಸೊ ಈ ಒಂದು ಸೆಕ್ಷನ್ನಲ್ಲಿ, ಇದು ನಾನು ಸೆಕ್ಷನ್ ಎ ಅಂತ ಹೇಳ್ತೀನಿ ನಮ್ಮ ತೋಟದಲ್ಲಿ. ಈ ಸೆಕ್ಷನ್ ಎನಲ್ಲಿ ನಾವು ಮ್ಯಾಕ್ಸಿಮಮ್ಮು ಈ ಗಿಡ್ಡತಳಿ ತೆಂಗನ್ನು ಹಾಕಿದ್ದೀವಿ. ನೀವು ಇನ್ನೊಂದು ಗಮನಿಸ್ಬೋದು, ನಾನಿಲ್ಲಿ ಬೇಕು ಅಂತಲೇ ಅಂತರ ಕಮ್ಮಿ ಮಾಡಿದ್ದೀನಿ. ಸೊ ನೋಡಿ, ಈ ತೆಂಗಿನ ಗಿಡಕ್ಕೂ ಈ ತೆಂಗಿನ ಗಿಡಕ್ಕೂ ಅಂತರ ಭಾಳ ಕಡಿಮೆ ಇದೆ. ಒಂದು 12 ಅಡಿ 14 ಅಡಿನಲ್ಲಿ ಮಾಡಿದ್ದೀವಿ. ಇದಕ್ಕೆ 2 ಕಾರಣ. ಒಂದು, ಇದು ನಾನು ಆಲ್ರೆಡಿ ಹೇಳ್ದಂಗೆ ಇದ್ರದ್ದು ಕೆನೋಪಿ ಗರಿಯ ಉದ್ದ ನಮ್ಮ ತಿಪ್ಟೂರು ಟಾಲ್ ಥರ 13-14 ಅಡಿ ಬರಲ್ಲ, 9-10 ಅಡಿಗೆ ಬರುತ್ತೆ. 2, ಈ ಮನೆಗೆ ಹತ್ತಿರ ಇರೋದ್ರಿಂದ ಈ ಭಾಗದಲ್ಲಿ ನಾನು ಜಾಸ್ತಿ ಮಿಶ್ರ ಬೆಳೆಗೆ ಗಮನ ಕೊಟ್ಟಿಲ್ಲ. ಹಾಗಾಗಿ ಇದು ಹತ್ತಿರ ಇದ್ಕೊಳ್ಳಿ, ಇದೊಂಚೂರು ತೆಂಗಿಗೆ ಮಾತ್ರ ಮೀಸಲಾಗಿರಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ನ ಕಮ್ಮಿ ಮಾಡಿದ್ದೀವಿ. ಒಂದು 15 ಅಡಿ 16 ಅಡಿ ಕೊಟ್ಟರೆ ಒಳ್ಳೆಯದು, 18 ಅಡಿ. ಸೊ ತುಂಬ ಹತ್ತಿರ ಹಾಕಿದ್ರೂ ಪ್ರಯೋಜನ ಆಗಲ್ಲ. ಬಟ್ ಇದು ಬಯಲು ಪ್ರದೇಶ ಆಗಿರೋದ್ರಿಂದ ಈ ಹಂತಕ್ಕೆ ಇಟ್ಟಿದ್ದೀವಿ. ಫಸ್ಟ್ಗೆ ನಾಟಿ ಮಾಡಬೇಕಾದ್ರೆ ಗುಂಡಿಗೆ ಎಷ್ಟು ಇದು ಮಾಡಿದ್ದೀರಾ? ಇದನ್ನು ನಾವು ತಂದಿದ್ದು ಬುರುಡೆ ಸಸಿ ಅಂತ, ಅಂದರೆ ಒಂದು ತೆಂಗಿನ ಬುರುಡೆ, ಒಂದು ಮೊಳಕೆ ಅಷ್ಟು ಮಾತ್ರ ಅವ್ರು ಬೇರೆ ಸಮೇತ ಕಿತ್ಕೊಟ್ಟಿರ್ತಾರೆ. ಸೊ ನಮ್ಗೆ ಅವರೇನು ಹೇಳುತ್ತಂದ್ರೆ, ಈ ಬುರುಡೆ ಸಸಿ ತೊಗೊಂಡೋಗಿ ಅದ್ರಲ್ಲಿ ಆಲ್ರೆಡಿ ಬೇರುಗಳು ಬಿಟ್ಟಿರುತ್ತೆ. ನಾವು ಅದು ನಮ್ಮ ತೋಟಕ್ಕೆ ಬಂದ ತಕ್ಷಣ ನಮ್ಮ ಗೇಟ್ ಹತ್ರ ಅದೆಲ್ಲ ಇಳಿಸ್ಕೊಂಬಿಟ್ಟು ಆ ಬೇರ್ನೆಲ್ಲ ಕೊಯ್ದಾಕ್ಬಿಟ್ವಿ, ಶೇವ್ ಮಾಡಿಬಿಟ್ವಿ. ಓಕೆ, ಯಾವುದೇ ರೀತಿ ಬೇರು ಇರಬಾರ್ದು. ಯಾಕೆಂದ್ರೆ ಆ ಬೇರ್ನಲ್ಲಿ ಕೆಲವು ಬೇರು ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಆ ಬೇರಲ್ಲಿ ಬಂದ್ಬಿಟ್ಟಿರುತ್ತೆ, ಎಲ್ಲಿ ನರ್ಸರಿ ಜಾಗದಿಂದ. ಸೊ ನಮ್ಮ ತೋಟಕ್ಕೆ ಬಂದಾಗ ನಾವು ಅದನ್ನು ಆ್ಯಸ್ ಇಟ್ ಈಸ್ ನೆಡಬಾರ್ದು, ಬೇರೆಲ್ಲ ಶೇವ್ ಮಾಡಿಬಿಡ್ತೀವಿ. ಬುರುಡೆ ಮಾತ್ರ ಇರುತ್ತೆ, ತುಂಬ ಕಡಿಮೆ ಎತ್ತರದ ಗಿಡಗಳು. ಸೊ ನಮ್ಮ ಹತ್ರ ಅರ್ಥಗರ್ ಅಂತಿದೆ, ಗುಂಡಿ ತೆಗೆಯೋ ಮಿಷನ್ ಅಂತ. ಇದು 2 HP 2 ಸ್ಟ್ರೋಕು 2 HP ಮಿಷನ್ನು, 55 cc. ಅದರಲ್ಲೇ ನಾವು ಗುಂಡಿ ತೆಗಿತೀವಿ. ಅದರಲ್ಲಿ 8 ಇಂಚಿನ ಬಿಟ್ಟು 12 ಇಂಚಿನ ಬಿಟ್ಟು 2 ಇದೆ. ಸೊ ನಾನು ತೆಂಗಿಗೆ 12 ಇಂಚಿನ ಬಿಟ್ಟು ಅಂತ ತೊಗೊಂಬಂದೆ. ಆಮೇಲೆ ಅಡಿಕೆ ಮತ್ತು ಈ ಥರ ಹಣ್ಣಿನ ಗಿಡಗಳಿಗೆ 8 ಇಂಚಿನ ಬಿಟ್ಟು ಹಾಕೋಣ ಅಂದ್ಕೊಂಡು ತಂದ್ವಿ. ಬಟ್ ನಾನು 12 ಇಂಚಿನ ಬಿಟ್ಟನ್ನ ತೆಗಿಯಕ್ಕೆ ಪ್ರಾರಂಭ ಮಾಡಿದಾಗ ನಮ್ಗೆ ಸ್ವಲ್ಪ ಕಷ್ಟವಾಯಿತು. ಇದು ಸ್ವಲ್ಪ ಹಾರ್ಡ್ ಸಾಯಿಲ್, ಗಟ್ಟಿನೆಲ್ಲ ಕಲ್ಲಿರ್ತಕ್ಕಂಥ ಪ್ರದೇಶ ಇದು. ಹಾಗೆ ಕೊನೆಗೆ ನಾವು 8 ಇಂಚಿನ ಗುಂಡಿನೇ ತೆಗಿಲಿಕ್ಕಾಯಿತು. 1.5 ಅಡಿ 1.25 ಅಡಿ ಆಳಕ್ಕೆ ಹೋಗಿರುತ್ತೆ ಸುಮಾರು. 8 ಇಂಚಿನ ಡಯಾಮೀಟರ್ನಲ್ಲೇ ಗುಂಡಿ ತೆಗೆದು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ಸರಿ ಮಾಡಿ ನೆಟ್ಟಿರೋದು. ಫಸ್ಟಿಗೆ ನೆಡುವಾಗ ಮಾಡಿರೋದು. ಇದು ನಿಮಗೆ 2 ಡಾರ್ಫ್ ವೆರೈಟಿಗೂ ಸೇಮ್ ಮೆಥಡ್ ಇರುತ್ತೆ? ಹಾಂ, ಅದು ತಳಿ ವ್ಯತ್ಯಾಸ ಅಷ್ಟೇ. ಬಟ್ ನೆಡುವ ಪದ್ಧತಿ 2ಕ್ಕೂ ಸೇಮ್ ಇದೆ. ಈ ನಂತರ ಈ ಕರಾವಳಿ ಭಾಗದಲ್ಲಿ ಉಪ್ಪೆಲ್ಲ ಹಾಕ್ತಾರೆ, ಉಪ್ಪೆಲ್ಲ ಆ್ಯಡ್ ಮಾಡೋಂಥದ್ದು ಆ ರೀತಿ ಇದೆಯಲ್ಲ, ಯಾವ್ದಾರು ಇದೆಯಾ? ಇದುವರೆಗೂ ನಾನು ಆ ಥರದ್ದೇನು ಮಾಡಿಲ್ಲ. ನಾವು ಸಂಪೂರ್ಣ ಸಾವಯವದಲ್ಲೇ ಮಾಡ್ತಿದ್ದೀವಿ. ಇಲ್ಲಿ ಉಪ್ಪು ಹಾಕೋ ವಿಷಯದಲ್ಲಿ ನನಗೂ ಸಾಕಷ್ಟು ಕ್ಲಾರಿಟಿ ಇಲ್ಲ, ಏನಕ್ಕೆ ಉಪ್ಪು ಹಾಕಬೇಕು, ಏನು ಮಾಡಬೇಕು ಅಂತ. ಇದುವರೆಗೂ ನಾನು ಏರಿತು ಹಾಕಿಲ್ಲ. ಬರೀ ಸಾವಯವ ಗೊಬ್ಬರ ಮತ್ತು ಈಚೆಗೆ ನಾವು ಕೊಡ್ತಿರೋ ಮುಚ್ಚಿಗೆ
ಸೊ ಇವೆರಡರಿಂದ ನಾವು ಮಾಡ್ತಾ ಇದ್ದೀವಿ. ನೀವು ಅಲ್ಲಿ ಗಮನಿಸ್ಬೋದು, ಮೊದಲನೇ ವರ್ಷ ನಾನೇನು ಮಾಡಿದೆ, ಹೊಸ ಥಿಂಗ್ಸ್ ಸಸಿ ನೆಟ್ಟಾಗ ಇಲ್ಲೇನು ಇರಲಿಲ್ಲ ಬಯೋಮಾಸ್ ಬೆಳ್ಕೊಳ್ಳೋದಕ್ಕೆ, ಸಸ್ಯದ್ರಗಳು ಬರ್ಕೊಳ್ಳೋಕ್ಕೆ. ಅದಕ್ಕೆ ಏನು ಮಾಡ್ತಿದ್ದೆ, ಈ ಥರ ಬೇಸಿನ್ ಮಾಡಿ ಗಿಡದ ಬುಡಕ್ಕೆ ಇಲ್ಲಿಗೆ ನಾನು ಸಾಡಸ್ಟ್ ಅಂತ ಮರದ ಹೊಟ್ಟನ್ನು ತಂದು ಹಾಕಿದ್ವಿ. ಇಲ್ಲೇ ಸಿಗುತ್ತೆ ಹತ್ತಿರದಲ್ಲಿ, ಒಂದು 50 ಚೀಲ ತಗೊಂಬಂದು ಮರದ ಹೊಟ್ಟನ್ನು ಮಲ್ಚಿಂಗ್ ಕೊಟ್ಟಿದ್ದೆ, ಡ್ರೈ ಮಲ್ಚಿಂಗು ಮೊದಲನೇ ವರ್ಷದಲ್ಲಿ, ಅಂದರೆ ಮೊದಲನೇ ಬೇಸಿಗೆಯಲ್ಲಿ 23 ಬೇಸಿಗೆ. 24 ಬೇಸಿಗೆಯಲ್ಲಿ ನಾನು ತೆಂಗಿನ ನಾರಿನ ಪುಡಿ, ಕಾಯಿರ್ ವೇಸ್ಟ್ ಅಂತ ಹೇಳ್ತೀವಿ, ಚನ್ನರಾಯಪಟ್ಟಣದಿಂದ ತರಿಸ್ಕೊಂಡೆ, ಅದನ್ನು ಮಲ್ಚಿಂಗ್ ಕೊಟ್ಟಿದ್ವಿ. ಇದು 3ನೇ ವರ್ಷಕ್ಕೆ 25ನೇ ಬೇಸಿಗೆಗೆ ಈ ಅರೆಕ ಹಸ್ಕು ಇದು ತರಿಸಿದ್ದೀವಿ. ಅಂದರೆ ಈ ರೀತಿ ಒಂದು ಒಣಮುಚ್ಚಿಕೆ ಕೊಡಲೇಬೇಕು ಗಿಡದ ಬುಡಕ್ಕೆ. ನಮ್ಮಲ್ಲೇ ಸಾಕಷ್ಟು ಸಾವಯವ ದ್ರವ್ಯಗಳು ಸೃಷ್ಟಿಯಾದಾಗ ಹೊರಗಡೆ ತರಿಸೋ ಅವಶ್ಯಕತೆ ಇರಲ್ಲ. ಇದು ನಿಮಗೆ ತೇವಾಂಶ ಕಾಪಿಡೋದಕ್ಕೆ ಹೌದು, ಇದು ಮುಚ್ಚಿಗೆ ತರ ಮಾಡುತ್ತೆ. ನಮ್ಮ ಇದು ಗಿಡದ ಬುಡ ಏನಿದೆ ಬೇಸಿನ್ನಲ್ಲಿ, ಇದು ಮಲ್ಚಿಂಗ್ ತರ ಒಣಮುಚ್ಚಿಗೆ ತರ ಕೂತ್ಕೊಳ್ಳುತ್ತೆ. ಇದು ನೀರಿನ ಎವಾಪರೇಷನ್, ಆವಿ ಆಗೋದನ್ನ ತಪ್ಪಿಸುತ್ತೆ. ಮತ್ತೆ ಇಲ್ಲಿ ನಾವೇನು ಸೂಕ್ಷ್ಮಜೀವಿಗಳನ್ನ ತಂದು ಹಾಕಿರ್ತೀವಲ್ಲ, ಆ ಸೂಕ್ಷ್ಮಜೀವಿಗಳಿಗೆ ವಾಸಸ್ಥಾನ. ಯಾಕೆಂದ್ರೆ ಸೂಕ್ಷ್ಮಜೀವಿಗಳು ಮಾಯಿಶ್ಚರ್ ಬೇಕು, ಮತ್ತೆ ಕತ್ಲೆ ಇರಬೇಕು, ಡಾರ್ಕ್ನೆಸ್ ಇರಬೇಕು. ಸೊ ಆ ಡಾರ್ಕ್ನೆಸ್ನ ಕ್ರಿಯೇಟ್ ಮಾಡುತ್ತೆ. ಹಾಗೆ ನಾವು ಕೊಡ್ತಕ್ಕಂಥ ಗೊಬ್ಬರಗಳನ್ನು ಗಿಡಕ್ಕೆ ಪರಿವರ್ತನೆ ಮಾಡ್ಕೊಳ್ಳೋಕ್ಕಂಥ ಸೂಕ್ಷ್ಮಜೀವಿಗಳಿಗೆ ಒಂದು ವಾಸಸ್ಥಾನ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಮಲ್ಚಿಂಗ್ ಅನ್ನೋದು ನಾವು ಕಂಪಲ್ಸರಿ ಮಾಡ್ಕೊಂಡ್ಬರ್ತೀವಿ. ಇದುವರೆಗೂ ನಾನು ಹೊರಗಡೆಯಿಂದ ಮಲ್ಚಿಂಗ್ ಮೆಟೀರಿಯಲ್ ತಂದು ಹಾಕಿದ್ದೀನಿ 2 ಬೇಸಿಗೆಗೆ, 3ನೇ ಬೇಸಿಗೆ ಇದು. ಮುಂದಕ್ಕೆ ನನಗೆ ಸಾಕಷ್ಟು ಸಾವಯವ ದ್ರವ್ಯ ಇಲ್ಲೇ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ತರುವಂಥ ಅವಶ್ಯಕತೆ ಇರಲ್ಲ. ಈಗ ನಾವು ಈ ಸೆಕ್ಷನಿಗೆ ಬರ್ತೀವಿ. ಇದು ನಮ್ಮ ಮನೆಯಿಂದ ಉತ್ತರ ಭಾಗದಲ್ಲಿದೆ, ಸುಮಾರು 4 ಎಕರೆ ಜಾಗ. ಇದರಲ್ಲಿ ನಾವು ಒಂದೇ ಸತಿ ಮಲ್ಟಿಲೇಯರ್ ಮಲ್ಟಿ ಕ್ರಾಪಿಂಗ್ ಅಂತ ಬಹುಬೆಳೆ ಪದ್ಧತಿ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿದ್ದೀವಿ. ತೆಂಗು, ಅಡಿಕೆ, ಹಣ್ಣಿನ ಗಿಡಗಳು ಕಮರ್ಷಿಯಲ್ ಕ್ರಾಪ್ ಆಗಿದೆ. ಮತ್ತು ಅರಣ್ಯ ವೃಕ್ಷಗಳನ್ನು ಇಲ್ಲಿ ಹಾಕಿದೆ, ಅದನ್ನು ವಿವರಣೆ ಕೊಡ್ತಾ ಹೋಗ್ತೀನಿ. ಮುಖ್ಯವಾಗಿ ನಾವು ಈ ಸೆಕ್ಷನಿಗೆ ಬಂದಾಗ ನಮ್ಮ ಮನೆಯಿಂದ ಮೈನ್ ಗೇಟಿಂದ ನೀವು ಕಡೆ ಬರಬೇಕಾದ್ರೆ ನಾವು ಒಂದು ವಿಶಾಲವಾದ ರಸ್ತೆ ಮಾಡ್ಕೊಂಡಿದ್ದೀವಿ. ಇದು ಸುಮಾರು ಒಂದು 12 ಅಡಿ ರಸ್ತೆ ಇದೆ. ರಸ್ತೆಯ ಆ ಕಡೆ ನಮ್ಮ ಹದ್ದು ಕಡೆ ನಮ್ಮ ತಂತಿಬೇಲಿ ಇದೆ, ಅಲ್ಲೂ ನಾವು ಗ್ಲಿರಿಸಿಡಿಯಾ ಮತ್ತು ಜೀವಂತ ಬೇಲಿ ಸಸ್ಯಗಳು ನಡೆಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ಸಾಕಷ್ಟು ಬಂಡೆಗಳಿರೋದ್ರಿಂದ ಮಣ್ಣಿನಂಶನೇ ಕಮ್ಮಿ ಇದೆ, ಅಲ್ಲಿ ಗಿಡ ಬರೋಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ, ಪ್ರಯತ್ನ ಮಾಡ್ತಿದ್ದೀವಿ. ಈ ರಸ್ತೆಯ ಈ ಭಾಗದಲ್ಲಿ ನಮ್ಮದು ಮೇಯ್ನ್ ಪೈಪ್ಲೈನ್ ಹೋಗಿದೆ, 2 ಇಂಚಿನ ಪೈಪ್ಲೈನ್ ಹೋಗಿದೆ. ಆ ಪೈಪ್ಲೈನಿನ ಮೇಲ್ಭಾಗದಲ್ಲಿ ಮತ್ತೆ ನಾವು ಇನ್ನೊಂದು ರೀತಿಯಲ್ಲಿ ಈ ನೈಟ್ರೋಜನ್ ಫಿಕ್ಸಿಂಗ್ ಪ್ಲಾಂಟ್ ಗ್ಲಿರಿಸಿಡಿಯಾ ಮತ್ತು ಅಗಸೆ ಇವೆಲ್ಲ ಹಾಕೊಂಡ್ಬಂದಿದ್ದೀವಿ. ಇದರ ನಂತರ ಈ ರಸ್ತೆ 12 ಅಡಿ ರಸ್ತೆ, ಆಮೇಲೆ ನಮ್ಮ ಪೈಪ್ಲೈನಿನ ಬದು, ಇದರ ನಂತರ ನಮ್ಮ ತೋಟದ ಡಿಸೈನ್ ಶುರುವಾಗುತ್ತೆ. ಸೊ ಇಲ್ಲಿಂದ ನಾವು 9x9 9x9 ಆ ಡಿಸೈನಲ್ಲಿ ಪ್ಲಾಂಟಿಂಗ್ ಮಾಡಿರೋದು. ಸೊ ಮೊದಲನೇ ಗುಂಡಿ ಇಲ್ಲಿ ಬಂತು, ಇದು 9. ಇಲ್ಲಿಂದ ನಾವು 9x9 ತೊಗೊಳ್ತೀವಿ. ಸೊ ಇದು ರಸ್ತೆಯ ಒಳಭಾಗದಲ್ಲಿರ್ತಕ್ಕಂಥ ಮೊದಲನೇ 9 ಅಡಿ ಜಾಗ. ಆ್ಯಕ್ಚುಲಿ ಇಲ್ಲಿ ನಾವು ಯಾವುದೇ ರೀತಿ ತೆಂಗು ಮತ್ತು ಅಡಿಕೆ ಹಾಕಿಲ್ಲ. ಈ ಜಾಗದಲ್ಲಿ ನಾವು ಅರಣ್ಯ ವೃಕ್ಷಗಳನ್ನು ಹಾಕೊಂಡ್ಬಂದಿದ್ದೀವಿ. ಸೊ ಇದು ಮಿಲಿಯಾ ದುಬಿಯಾ ಹೆಬ್ಬೇವು ಮತ್ತು ಅದು ಮಹಾಗನಿ. ಸೊ ಈ ಬಾರ್ಡ್ರ್ ಏನಿದೆ, ಆಲ್ ಅಲಾಂಗ್ ದ ಬಾರ್ಡರು ನಾವು ಪ್ರತಿ 9 ಅಡಿ ಅಂತರದಲ್ಲಿ ಹೆಬ್ಬೇವು ಮತ್ತು ಮಹಾಗನಿ ಇದನ್ನು ಹಾಕೊಂಡ್ಬಂದಿದ್ದೀವಿ. ಇದನ್ನು ಇಂಟರ್ಲೀವಿಂಗ್ ಅಂತ ಹೇಳ್ತೀವಿ, ಒಂದು ಬಿಟ್ಟು ಒಂದು ಅಂತ. ಈಗ ಅಲ್ಲಿ ನಾನು ಹೆಬ್ಬೇವು ಹಾಕಿದ್ದೀನಿ, ಮತ್ತು ಮಹಾಗನಿ ಇದೆ, ಮತ್ತು ಹೆಬ್ಬೇವಿದೆ, ಮತ್ತು ಮಹಾಗನಿ ಇದೆ. ಈ ಪ್ಯಾಟ್ರನ್ನ ನೀವು ಈ ತೋಟದ ಈ 4 ಎಕರೆ ಭೂಮಿಯ 4 ಭಾಗದಲ್ಲಿ ಈ ಥರ ಮಾಡ್ಕೊಂಡು ಬಂದಿದ್ದೀವಿ. ಒಂದು 80 ಹೆಬ್ಬೇವು, ಒಂದು 80 ಮಹಾಗನಿ ಹಿಡಿದಿದೆ, 150-160 ಗಿಡಗಳು ಇದು ಹಿಡಿದಿದೆ. ಇಲ್ಲಿ ಇದರಿಂದ ಉದ್ದೇಶ ಏನಪ್ಪ ಅಂದರೆ, ಯಾಕೆ ಈ ಇಂಟರ್ಲೀವಿಂಗ್ ಮಾಡಿದ್ದೀವಿ ಅಂದರೆ, ನೀವು ಇಲ್ಲೇ ಗಮನಿಸ್ಬೋದು, ಹೆಬ್ಬೇವು ಭಾಳ ವೇಗವಾಗಿ ಬೆಳೆಯುವಂಥ ಮರ. ಇದು ನೋಡಿ 32 ತಿಂಗಳಿಗೆ ಈ ಹೈಟ್ ಬಂದಿದೆ. ಮಹಾಗನಿ ಅದ್ರ ಹಿಂದೆ ಬರ್ತಾನೆ ಇದೆ. ಸೊ ಮುಂದೆ ಏನಾಗುತ್ತೆ, ನನಗೆ ಹೆಬ್ಬೇವು ಮೊದಲು ಕಟಾವಾಗಿ ಬಂದಾಗ ಈ ಹೆಬ್ಬೇವಿನ ಜಾಗ ಈ ಮಹಾಗನಿ ಕೆನೋಪಿಗೆ ಸಿಗುತ್ತೆ. ಅವಾಗ ಏನಾಗುತ್ತೆ, ನಾವು ಹೆಬ್ಬೇವು ಕಟಾವು ಮಾಡ್ತೀವಿ, ಮಹಾಗನಿ ಹೆಂಗೆ ಬಿಟ್ಟಿರ್ತೀವಿ, ಮಹಾಗನಿ ವಿಶಾಲವಾಗಿ ಬೆಳೆಯುತ್ತೆ, ಅದು ದಪ್ಪಾಗ್ತಾ ಬರುತ್ತೆ. ಸೊ ಉದಾಹರಣೆಗೆ ಈ ಗಿಡ 10-12 ವರ್ಷಕ್ಕೆ ಹೆಬ್ಬೇವು ಕಟಾವಾದರೆ ಅಲ್ಲಿಂದ 3-4 ವರ್ಷದ ನಂತರ ನನಗೆ ಮಹಾಗನಿ ಕಟಾವಾಗಿ ಬರುತ್ತೆ. ಆ ಕೊನೆ ಹಂತದಲ್ಲಿ ಮಹಾಗನಿಗೆ ಹೆಬ್ಬೇವು ತನ್ನ ಜಾಗವನ್ನು ಬಿಟ್ಟುಕೊಡುತ್ತೆ. ಇದು ಒಂದು ಉದ್ದೇಶ ಇದೆ. ಎರಡನೇದು, ನಾವು ಈ ರೀತಿ ಇಂಟರ್ಲೀವಿಂಗ್ ಮಾಡಿರೋದ್ರಿಂದ ಇದರಲ್ಲೇ ಒಂದು ವೈವಿಧ್ಯತೆ ಕ್ರಿಯೇಟ್ ಆಗುತ್ತೆ. ನಾವು ನೈಸರ್ಗಿಕ ಕೃಷಿನಲ್ಲಿ ಯಾವಾಗಲೂ ಡೈವರ್ಸಿಟಿ ಕಡೆ ಗಮನ ಕೊಡಬೇಕು. ಸೊ ಹಾಗಾಗಿ ಹಂತ ಹಂತವಾಗಿ ನಾವು ಮಾಡೋದ್ರಿಂದ ಡೈವರ್ಸಿಫಿಕೇಷನ್ ಬರುತ್ತೆ. ಈ ಹೆಬ್ಬೇವಿನಲ್ಲಿರ್ತಕ್ಕಂಥ ಬೇರು ವಲಯ ಸೂಕ್ಷ್ಮಜೀವಿಗಳು, ಮಹಾಗನಿಯಿಂದ ಬರ್ತಕ್ಕಂಥ ಬೇರು ವಲಯ ಸೂಕ್ಷ್ಮಜೀವಿಗಳು ವ್ಯತ್ಯಾಸಗಳಿರುತ್ತೆ. ಪ್ರಕೃತಿ ಅದನ್ನೆಲ್ಲವನ್ನು ಆ ಬಯೋಡೈವರ್ಸಿಟಿ ಅಂತ ಹೇಳಿ ಅದನ್ನು ಕ್ರಿಯೇಟ್ ಮಾಡ್ಕೊಂಡು ಬರುತ್ತೆ. ಆಮೇಲೆ ಈ ಹೆಬ್ಬೇವು ಮತ್ತು ಇದು ಈ ಕಡೆ ನಮ್ಮ ಉತ್ತರ ಮತ್ತು ಪಶ್ಚಿಮ ಈ ದಿಕ್ಕಿನಲ್ಲಿ ಇವು 40 ಅಡಿ ಎತ್ತರವಾಗಿ ಬೆಳೆಯೋದ್ರಿಂದ ನನಗೆ ಮಧ್ಯಾಹ್ನದ ಬಿಸಿಲನ್ನು ಕಮ್ಮಿ ಮಾಡುತ್ತೆ. ನನ್ನ ತೋಟಕ್ಕೆ ಬರ್ತಕ್ಕಂಥ ಮಧ್ಯಾಹ್ನದ ಬಿಸಿಲನ್ನು ಕಮ್ಮಿ ಮಾಡಿಕೊಡುತ್ತೆ, ನೆರಳು ಕ್ರಿಯೇಟ್ ಮಾಡಿಕೊಡುತ್ತೆ. ಆಮೇಲೆ ನನ್ನ ತೋಟದ ಉಷ್ಣತೆಯನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಬಾರ್ಡ್ರಿಗೆ ಹೆಬ್ಬೇವು ಹಾಕ್ಕೊಂಡ್ವಿ.
ಇದ್ರ ನಂತರ ಇಲ್ಲಿಂದ 9 ಅಡಿ ದೂರದಲ್ಲಿ ಇಲ್ಲಿ ನಂದು ಮೊದಲನೇ ಲೈನ್ ಬಂತು. ಇದು 9x9. ಮೊದಲನೇ ಲೈನು ತೆಂಗು, ಅಲ್ಲಿಂದ 9 ಅಡಿಗೆ ಎರಡನೇ ಲೈನಲ್ಲಿ ಅಡಿಕೆ, ಮತ್ತು 3 ಲೈನಿನಲ್ಲಿ ಅಡಿಕೆ, ಮತ್ತು 4ನೇ ಲೈನಲ್ಲಿ ತೆಂಗು. ಅಂದರೆ ಒಂದು ತೆಂಗಿನ ಸಾಲು, 2 ಅಡಿಕೆ ಸಾಲು, ಮತ್ತು ಆಚೆಗೆ ತೆಂಗಿನ ಸಾಲು. ಅಲ್ಲಿಗೆ ತೆಂಗಿಂದ ತೆಂಗಿಗೆ 9 3 27 ಅಡಿ ಬಂದಿದೆ. ಇದು 9x9 ಮ್ಯಾಟ್ರಿಕ್ಸಲ್ಲಿ ಹಾಕಿರೋದ್ರಿಂದ ನನಗೆ 27 ಅಡಿ ಇದೆ. 30 ಅಡಿ ಹಾಕಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಸದ್ಯಕ್ಕೆ ಇದಿದೆ. ಸೊ ಇದೇನು ಮಾಡಿದ್ದೀವಿ, ಈ ತೆಂಗಿನ ಸಾಲಲ್ಲಿ ಈ ಒಂದು ಡೈರೆಕ್ಷನಲ್ಲಿ ನಾನು ಡ್ರಿಪ್ ಪೈಪ್ ಹೋಗಿ ಈ ಡೈರೆಕ್ಷನ್ನಲ್ಲಿ ನಾವು ಅಡಿಕೆ ಹಾಕಲ್ಲ. ಇದು ಡೆಡಿಕೇಟೆಡ್, ಇದು ತೆಂಗಿನ ಸಾಲು ಅಂತಲೇ ಮಾಡಿದ್ದೀವಿ. ಬಟ್ ತೆಂಗಿನ ಸಾಲಲ್ಲಿ ಮಧ್ಯದಲ್ಲಿ 2 ತೆಂಗಿನ ಮರದ ಮಧ್ಯೆ ಹಣ್ಣಿನ ಗಿಡ ಹಾಕ್ಕೊಂಬಂದಿದ್ದೀವಿ. ನೋಡಿ ಇಲ್ಲಿ ಸಪೋಟ ಇದೆ, ಸೊ ಹಣ್ಣಿನ ಗಿಡ ಹಾಕ್ಕೊಂಬಂದಿದ್ದೀವಿ. ಸೊ ತೆಂಗಿನ ಸಾಲಲ್ಲಿ ಹಣ್ಣು ಬರುತ್ತೆ, ಅಡಿಕೆ ಬರಲ್ಲ. ಅದೇ ರೀತಿ ಅಡಿಕೆ ಸಾಲುಗಳಲ್ಲಿ ಹಣ್ಣಿನ ಗಿಡಗಳಿರಲ್ಲ. 2 ಅಡಿಕೆ ಮಧ್ಯೆ ಅಂತರ ಬೆಳೆ ಮುಂದೆ ಮಾಡಲಿಕ್ಕೆ, ನನ್ನ ಅಡಿಕೆ ದೊಡ್ಡದಾದ್ಮೇಲೆ ಮಾಡಲಿಕ್ಕೆ ಅಂತ ಅಲ್ಲಿ ಬಿಟ್ಟಿದ್ದೀವಿ. 2 ಅಡಿಕೆ ಸಾಲಿದೆ, ಮತ್ತು ಆ ಕಡೆ ತೆಂಗಿನ ಸಾಲು ಬಂತು. ತೆಂಗಿನ ಸಾಲಲ್ಲಿ ಮತ್ತೆ ನಮಗೆ ಹಣ್ಣಿನ ಗಿಡಗಳು ಬರುತ್ತೆ. ಮತ್ತು ರಸ್ತೆಗಳ ವಿಷಯದಲ್ಲಿ ಬಂದಾಗ ನಂದು 12 ಅಡಿದು ಮೇಯ್ನ್ ರೋಡು ನಾವು ಅಲ್ಲಿ ಬಿಟ್ಕೊಂಡಿದ್ದೀವಿ. ಅದಲ್ಲದೆ ಇನ್ನು ಈ ರೀತಿ ಪೂರ್ವ ಪಶ್ಚಿಮವಾಗಿ, ಅದು ಉತ್ತರ ದಕ್ಷಿಣವಾಗಿರೋ ರಸ್ತೆ, ಪೂರ್ವ ಪಶ್ಚಿಮವಾಗಿ ಇನ್ನೊಂದು ರಸ್ತೆನ ಬಿಟ್ಟಿದ್ದೀವಿ. ಇದು ಸುಮಾರು 10 ಅಡಿ ರಸ್ತೆ ಇದೆ. ಈ ರಸ್ತೆಯ 2 ಭಾಗದಲ್ಲಿ, ಅಂದರೆ ಒಂದು ಭಾಗದಲ್ಲಿ ಎಡಭಾಗದಲ್ಲಿ, ಅಂದರೆ ಉತ್ತರದ ಕಡೆಗೆ ಮಾವಿನ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀವಿ. ಆ ಕಡೆ ಪೂರ್ವದ ಕಡೆಗೆ ಹಲಸಿನ ಗಿಡಗಳು ಹಾಕಿದ್ದೀವಿ. ಸೊ ನಮ್ಮದು ಮಾವು ಮತ್ತು ಹಲಸು ತೋಟದ ಮಧ್ಯದಲ್ಲಿ ತಗೊಂಡೋಗಿಲ್ಲ. ಈ ಒಳ ರಸ್ತೆಯ 2 ಭಾಗದಲ್ಲಿ ಈ ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ದೀವಿ. ಯಾಕೆಂತಂದರೆ ಈ ಮಾವು ಮತ್ತು ಹಲಸು ಅದರದ್ದು ಕೆನಪಿ ಜಾಸ್ತಿ ಬರುತ್ತೆ, ಅದಕ್ಕೆ ಜಾಸ್ತಿ ಸ್ಪೇಸ್ ಬೇಕು ಅಂತ. ಈ ಒಳ ರಸ್ತೆಯ 12 ಅಡಿ ಜಾಗ ಅಥವಾ 8 ಅಡಿ ಜಾಗ ಏನಿದೆ, ಈ ಜಾಗದ ಆಕಾಶವನ್ನು ನಮ್ಮ ಮಾವು ಮತ್ತು ಹಲಸುಗಳು ಉಪಯೋಗಿಸ್ಕೊಳ್ಳುತ್ತವೆ. ಹಾಗಾಗಿ ಇದರದ್ದು ಕೆನಪಿ ಈ ಕಡೆ ಬರುತ್ತೆ, ನನ್ನ ಅಡಿಕೆ ತೋಟದ ಕಡೆಗೆ ಬರಲ್ಲ. ಸೊ ನನಗೆ ಮಾವು ಮತ್ತು ಹಲಸಿನಲ್ಲಿ ಫಸಲಲ್ಲೂ ವ್ಯತ್ಯಾಸ ಆಗಲ್ಲ, ಮತ್ತು ಅದರಿಂದ ನನ್ನ ಅಡಿಕೆ ಮತ್ತು ತೆಂಗಿಗೆ ಯಾವುದೇ ರೀತಿ ಇಂಟರ್ಫರೆನ್ಸ್ ಆಗಲ್ಲ. ಆ ಉದ್ದೇಶಕ್ಕಾಗಿ ಒಳ ರಸ್ತೆಗಳನ್ನು ಮಾಡಿ, ಒಳ ರಸ್ತೆ 2 ಬದಿನಲ್ಲಿ ಹಣ್ಣಿನ ಗಿಡಗಳನ್ನು ಜೋಡಿಸ್ಕೊಂಡು ಬಂದಿದ್ದೀವಿ. ಸುಮಾರು ಇನ್ನೊಂದು 10 ವರ್ಷ ಆದಮೇಲೆ ಈ ತೋಟದ ಒಂದು ಲುಕ್ಕೇ ಬೇರೆ ಇರುತ್ತೆ ಅನ್ಸುತ್ತೆ. ಆಗಬೇಕು, ಆ ಉದ್ದೇಶದಲ್ಲೇ ಮಾಡ್ತಾ ಇದೆ. ಸದ್ಯಕ್ಕೆ ಇದು 32ನೇ ತಿಂಗಳಲ್ಲಿ ಈ ಥರ ಕಾಣ್ತಾ ಇದೆ. ಸದ್ಯಕ್ಕೆ 32ನೇ ತಿಂಗಳಲ್ಲಿ. ಇಲ್ಲಿ ನಾನು ಕೇಳಬೇಕಾಗಿರೋಂಥದ್ದು, ಹೇಳಿ. ಅಡಿಕೆಗೆ ಈಗೊಂದು ನೆಗೆಟಿವ್ ಸ್ವಲ್ಪ ಜಾಸ್ತಿ ಇದೆ. ಅದ್ರ ಮಧ್ಯದಲ್ಲಿ ನೀವು ಅಡಿಕೆನ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಯಾಕೆ ಒಂದು ಮನಸ್ಥಿತಿ ಬಂತು? ಹೌದು. ಸೊ ನಾವು ಇಲ್ಲಿ ಪ್ರಾರಂಭ ಮಾಡಿದಾಗ ನನಗೂ ಅಡಿಕೆಗೆ ಅಷ್ಟು ವ್ಯಾಮೋಹ ಇರಲಿಲ್ಲ ಪ್ರಾರಂಭದಲ್ಲಿ. ಬಟ್ ನಾವಿಲ್ಲಿ ತೋಟ ಡಿಸೈನ್ ಮಾಡೋಗಿ ಮೇನ್ಲಿ ನಾವು ತೆಂಗು ಜೋಡಿಸ್ಕೋಬೇಕು ಅಂತ ಮನಸ್ಸು ಅಂದ್ಕೊಂಡಿದ್ವಿ. ತೆಂಗು ಮತ್ತು ಹಣ್ಣಿನ ಗಿಡಗಳು ಅಂತ ಸಾಕು ಅಂತ ಆಯಿತು. ಅದು ಮಧ್ಯದಲ್ಲಿ ಅಡಿಕೆ ಕಾಂಪೋನೆಂಟ್ ಏನಕ್ಕೆ ಬಂತು ಅಂತಂದರೆ, ಈಗ ನೋಡಿ ನಮ್ಮದು ಇದು ಒಂದು 7 ರಿಂದ 8 ಎಕರೆ ವಿಸ್ತೀರ್ಣ ಜಾಗ. ಸೊ ಇದಕ್ಕೆ ನನಗೆ ಪ್ರತಿ ವರ್ಷ ಇದನ್ನು ಮೇಂಟೈನ್ ಮಾಡೋ ಕಾಸ್ಟ್ ಏನು ಬರುತ್ತೆ, ಮೇಂಟೆನೆನ್ಸ್ ಕಾಸ್ಟ್ ಅಂತ ಹೇಳ್ತೀವಿ ಪ್ರತಿ ವರ್ಷ, ಅದರ ಯಾವುದೋ ಒಂದು ನಿರ್ದಿಷ್ಟವಾದ ಬೆಳೆನಲ್ಲಿ ನನಗೆ ಅದು ಬರಬೇಕು ಅನ್ನೋದು ಒಂದು ಎಕನಾಮಿಕಲ್ ಕ್ಯಾಲ್ಕುಲೇಷನ್ ಇತ್ತು. ಹಾಗಾಗಿ ನಾನು ಒಂದು ಜಾಸ್ತಿ ಹಾಕಿಲ್ಲ ಸರ್, ಇದು ಹೆಚ್ಚು ಕಮ್ಮಿ 4 ಎಕರೆನಲ್ಲಿ ನಾನು ಬರೀ 800 ಮಾತ್ರ ಅಡಿಕೆ ಇದೆ, 785 ಟು ಬಿ ಪ್ರಿಸೈಸ್. ಸೊ ನಾನು ಯಾಕೆ ಒಂದು 800 ಅಡಿಕೆ ಗಿಡ ಹಾಕೊಂಡಿದ್ದೀನಿ ಅಂದರೆ, ಈ ಅಡಿಕೆ ಗಿಡದಿಂದ ಬರ್ತಕ್ಕಂಥ ಕಮರ್ಷಿಯಲಲ್ಲಿ ನನ್ನ ತೋಟ ಮೇಂಟೈನ್ ಆಗುತ್ತೆ, ಅದಕ್ಕೆ ನಾನು ಮತ್ತೆ ಬಂಡವಾಳ ಹಾಕೋ ಅವಶ್ಯಕತೆ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದೆ. ಆಮೇಲೆ ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಅಡಿಕೆದಲ್ಲಿ ಗಿಡದಿಂದ ಗಿಡಕ್ಕೆ 9 ಅಡಿ ಕೊಟ್ಟಿದ್ದೀವಿ. ಇದ್ರ ಉದ್ದೇಶ ಏನಂದರೆ, ಮಧ್ಯದಲ್ಲಿ 2 ಅಡಿಕೆ ಗಿಡದ ಮಧ್ಯದಲ್ಲಿ ಇನ್ನೊಂದು ಬೆಳೆ ಏನಾರು ಆಮೇಲೆ ಹಾಕೋಬೋದಾ ಅಡಿಕೆ ಗಿಡ ದೊಡ್ಡದಾದ ಮೇಲೆ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಬಿಟ್ಕೊಂಡಿದ್ದೀವಿ. ನಾನು ಇನ್ನೊಂದು ತೋಟದಲ್ಲಿ ನಾನು 12 ಅಡಿ ಕೊಟ್ಟಿದ್ದೀನಿ ಗಿಡದಿಂದ ಗಿಡಕ್ಕೆ. ಅವಾಗ ನನಗೆ ಮಧ್ಯದಲ್ಲಿ ನಾನು ಹಾಕ್ತಕ್ಕಂಥ ಅಂತರ ಬೆಳೆಗೆ ಇನ್ನೂ ಜಾಸ್ತಿ ಅವಕಾಶ ಸಿಗುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು ಇವಾಗ 12 ಅಡಿನೇ ಕೊಟ್ಟರೆ ಒಳ್ಳೆಯದು. ಬೇಕಾದ್ರೆ ಸಾಲಿಂದ ಸಾಲಿಗೆ 9 ಅಡಿ ಕೊಡಿ, ಗಿಡದಿಂದ ಗಿಡಕ್ಕೆ ಅಟ್ಲೀಸ್ಟ್ 12 ಅಡಿ ಕೊಟ್ಟಾಗ ಮಧ್ಯದಲ್ಲಿ ಇನ್ನೊಂದು ಬೆಳೆಯನ್ನು ನಾವು ಸೇರಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇದು ಯಾವ ತಳಿ ಸರ್ ಇದು ಅಡಿಕೆದು? ಇದು ಕಡೂರು ತಾಲೂಕು ಸಕರಾಯಪಟ್ಟಣ ಅಂತ ಇದೆ, ಅಲ್ಲಿಂದ ಗೋಟ್ ತರಿಸಿ ನೀವೇ ನರ್ಸರಿ ಮಾಡಿ ಮಾಡಿರೋದು. ನಾವೇನು ಮಾಡ್ತೀವಿ, ಇಲ್ಲಿ ನಮ್ಮ ತೋಟದಲ್ಲಿ ನೆರಳು ಮತ್ತು ಮಣ್ಣಿನ ಸಾವಯವ ಅಂಶವನ್ನು ವೃದ್ಧಿ ಮಾಡಲಿಕ್ಕೆ ಕೆಲವು ವಿಶೇಷವಾದ ಗಿಡಗಳನ್ನು ಸೇರಿಸ್ತಾ ಬಂದಿದ್ವಿ. ಇದು ಮೊದಲನೇ ದಿವಸದಿಂದಾನೆ, ಅಂದರೆ 22ನೇ ಇಸ್ವಿ ಆಗಸ್ಟಲ್ಲೇ ಇದೆಲ್ಲ ಪ್ಲಾಂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ಆ್ಯಕ್ಚುಲಾಗಿ ನನ್ನ ಮೇನ್ ಗಿಡ ಜೊತೆ ಅದು ಆ ತೋಟದಲ್ಲಿ ತೋರಿಸ್ತೀನಿ ಯಾವ್ಯಾವ ಗಿಡಗಳನ್ನು ಯೂಸ್ ಮಾಡ್ತೀವಿ ಇಲ್ಲಿ ಇಂದಾಗ. ಇದು ಬಂದು ಹಾಲ್ವಾಣ ಅಂತೀವಿ, ಹಾಲ್ವಾಣ ಅಥವಾ ಪಾಲ್ವಾಣ ಅಂತೀವಿ. ಎರಿತ್ರೀನಾ ಇಂಡಿಕಾ ಅಂತ ಹೇಳ್ತಾರೆ ಇದಕ್ಕೆ, ವಿಕಿಪೀಡಿಯಾದಲ್ಲಿದೆ. ಇದು ಹಾಲ್ವಾಣ ಗಿಡ ಅಂತ. ಇದರಲ್ಲಿ 2 ಥರ ಇರುತ್ತೆ, ಒಂದು ಮುಳ್ಳಿರೋ ಹಾಲ್ವಾಣ, ಮುಳ್ಳಿಲ್ದೇ ಇರೋ ಹಾಲ್ವಾಣ. ಇದರಲ್ಲಿ ಮುಳ್ಳಿಲ್ದೇ ಇರೋ ಹಾಲ್ವಾಣ ಇದು. ಇದನ್ನ ಸ್ಟೆಮ್ ಕಾಂಡ ತಗೊಂಬಂದು ನೆಡ್ಸಿರೋದು ಇದನ್ನ. ಬಟ್ ಇವಾಗ ನನಗೆ ಹಳೆ ಮರಗಳಲ್ಲಿ ಬೀಜನೂ ಸಿಕ್ಕಿದೆ, ಬೀಜನೂ ಕಲೆಕ್ಟ್ ಮಾಡ್ತಾ ಇದ್ದೀನಿ, ಬೀಜದಿಂದನೂ ಮಾಡ್ಬೋದು. ಇದು ಹಾಲ್ವಾಣ ಗಿಡ. ಇದು ಈ ಥರ ನಾವೆಲ್ಲೆಲ್ಲಿ ಕಟ್ ಮಾಡಿದ್ವಿ ಅಲ್ಲ ಈ ಥರ ಬ್ರಾಂಚಸ್ ಬರ್ತಾ ಬರುತ್ತೆ. ಇದ್ರ ವಿಶೇಷ ಏನಪ್ಪಾ ಅಂದರೆ, ಇದು ನೇರವಾಗಿ ಬೆಳೆಯುತ್ತೆ, ಎತ್ತರವಾಗಿ ಬೆಳೆಯುತ್ತೆ, ಕಡಿಮೆ ಸಮಯದಲ್ಲಿ ಸಾಕಷ್ಟು ನೆರಳನ್ನು ಕೊಡುತ್ತೆ, ಮತ್ತು ಈ ಎಲೆಗಳನ್ನು ವರ್ಷಕ್ಕೊಂದ್ಸತಿ ಎಲೆಗಳನ್ನು ಉದುರಿಸುತ್ತೆ.
ಮತ್ತು ಇದು ದ್ವಿದಳ ಧಾನ್ಯದ ಸಸ್ಯ ಆಗಿರೋದ್ರಿಂದ ಸಾರಜನಕ ಸ್ಥಿರೀಕರಣ ಮಾಡುವಂಥ ಒಂದು ಗುಣ ಇದರಲ್ಲಿದೆ. ಇದು ಹಾಲುವಣ್ಣದ ಗಿಡ ಆಯಿತು. ನೆಕ್ಸ್ಟ್ ಇದು ಬಂದು ಇದು ಗ್ಲಿರಿಸೀಡಿಯಾ ಅಂತ, ಗೊಬ್ಬರ ಸೊಪ್ಪಿನ ಗಿಡ ಅಂತಲೂ ಹೇಳ್ತೀವಿ. ಹೌದು. ಈ ಗ್ಲಿರಿಸೀಡಿಯಾ ಗಿಡ ಏನು ಮಾಡ್ತೀವಿ, ಈ ಗ್ಲಿರಿಸೀಡಿಯಾನು ಹಾಕಿದ್ದೀನಿ. ಸೊ ಇದು ಕಾಂಡನೇ ತಗೊಂಬಂದು ನೆಡ್ತೀವಿ. ಇಲ್ಲಿದೆ ಗ್ಲಿರಿಸೀಡಿಯಾ ಕಾಂಡ ತಗೊಂಬಂದು ನೆಡ್ತೀವಿ. ಇದನ್ನು ನಾವು ಹಿಂಗೆ ಕಟ್ ಮಾಡ್ತಾ ಬರ್ತೀವಿ, ಕಟ್ ಮಾಡ್ದಂಗೆಲ್ಲ ಬ್ರಾಂಚಸ್ ಬರ್ತಾ ಹೋಗುತ್ತೆ. ಇದು ಹೂವಾಗಿ ಕಾಯಿ ಬಿಡುತ್ತೆ. ನಮ್ಮ ತೋಟದಲ್ಲಿ ಇದೆ ಹೂವು ಕಾಯಿ ಎಲ್ಲ, ನಾವು ಬೀಜ ಸಂಗ್ರಹಣೆ ಮಾಡ್ತೀವಿ ಇದ್ರದ್ದು. ಈ ಗ್ಲಿರಿಸೀಡಿಯಾ ಬಹಳ ಉತ್ತಮವಾದಂಥ ಗಿಡ. ಇದರಲ್ಲಿ ಎಲ್ಲ ಥರದ ಸಾವಯವ ದ್ರವ್ಯಗಳು, ಅಂದರೆ ಈ ಎಲೆನಲ್ಲಿ ಸಾರಜನಕ, ತೊಗಟೆನಲ್ಲಿ ರಂಜಕ, ಒಳಗಡೆ ಇರೋ ಕಾಂಡದಲ್ಲಿ ಪೊಟ್ಯಾಶು, ಅದೇ ನಾವು NPK ಅಂತ ಏನು ಕರಿತೀವಿ, ಅದನ್ನು ಸಾವಯವದಲ್ಲಿ ಅಥವಾ ನೈಸರ್ಗಿಕ ಕೃಷಿನಲ್ಲಿ ನಮ್ಮ ಮಣ್ಣಿಗೆ ಸೇರಿಸಲಿಕ್ಕೆ ಈ ಗ್ಲಿರಿಸೀಡಿಯಾನ ಬೆಳಿಬೋದು. ನಮ್ಮ ತೋಟದಲ್ಲಿ ಸಾಕಷ್ಟು ಸಂಖ್ಯೆಯ ಗ್ಲಿರಿಸೀಡಿಯಾಗಳನ್ನು ನೀವು ಗಮನಿಸ್ಬೋದು. ಎಲ್ಲ ಕಡೆನೂ ಹಾಕಿದ್ದೀವಿ, ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಹಾಕಿದ್ದೀವಿ. ಇದನ್ನು ಆವಾಗ ನಾವು ಈ ರೀತಿ ಕತ್ತರಿಸಿ ಗಿಡದ ಬುಡಗಳಿಗೆ ಮಲ್ಚಿಂಗ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಇದು ಬಂದು ಮಲ್ಬರಿ, ರೇಷ್ಮೆ ಕೃಷಿನಲ್ಲಿ ಯೂಸ್ ಮಾಡ್ತಾರೆ, ಹಿಪ್ಪನೇರಳೆ ಗಿಡ. ಇದನ್ನು ಕಡ್ಡಿಗಳನ್ನು ನೆಡ್ತೀವಿ. ಇದನ್ನು ನೆಡೋ ಕಾರಣ ಏನಂದರೆ ಇದು ಬೇಗ ಬೆಳೆಯುತ್ತೆ. ಆಮೇಲೆ ಸಾಕಷ್ಟು ಹಸಿರೆಲೆ ಸೊಪ್ಪು ಇದರಲ್ಲೂ ಸಿಗುತ್ತೆ. ಪ್ರಾಣಿಗಳಿಗೂ ಕೊಡ್ಬೋದು. ನಾವಿಲ್ಲಿ ರೇಷ್ಮೆ ಕೃಷಿ ಮಾಡ್ತಿಲ್ದೇ ಇರೋದ್ರಿಂದ ಇದನ್ನು ನಾವು ಮುಚ್ಚಿಗೆ ಬೆಳೆಗೆನ ಯೂಸ್ ಮಾಡ್ತೀವಿ. ಇದು 3ನೇ ಗಿಡ ನೀವು ಇಲ್ಲಿ ಗಮನಿಸ್ಬೋದು. 4ನೇ ಗಿಡ ಇದು ಬಂದು ಅಗಸೆ ಅಥವಾ ಸೆಡೆ. ಅಗಸೆ ಅಂದರೆ ಇದು ಫ್ಲಾಕ್ ಸೀಡ್ಸ್ ಅಲ್ಲ, ಇದು ಸಸ್ಬೇನಿಯಾ ಗ್ರ್ಯಾಂಡಿಫ್ಲೋರಾ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಸೊ ಇದು ನಾವಿಲ್ಲಿ ನಮ್ಮ ತುಮಕೂರು ಕಡೆ ಸೆಡೆ ಗಿಡ ಅಂತೀವಿ, ಅಗಸೆ ಗಿಡ ಇದು. ಇದನ್ನು ಬೀಜದಿಂದನೇ ಹಾಕಬೇಕು. ನೇರವಾಗಿ ಬೀಜ ಬಿತ್ತನೆ ಮಾಡೋದು ಒಂದು ಕ್ರಮ, ಅಥವಾ ನಮ್ಮ ನರ್ಸರಿ ಮಾಡ್ಕೊಂಡು ಹಾಕ್ಬೋದು. ಮತ್ತು ನೇರವಾಗಿ ಬೀಜ ಬಿತ್ತನೆ ಮಾಡೋದು ಭಾಳ ಒಳ್ಳೆಯದು. ಈ ಅಗಸೆ ನಾವು ಒಂದು ಹೈಟಿಗೆ ನಿಲ್ಲಿಸ್ಕೊಂತೀವಿ, ಜಾಸ್ತಿ ಹೈಟ್ ಮಾಡಬಾರ್ದು. ನಮ್ಮ ಹೈಟ್ 4.5 ಅಡಿಗೆ ನಾವು ಕಟ್ ಮಾಡ್ತಾ ಬಂದಾಗ ಈ ಥರ ಬ್ರಾಂಚಸ್ ಬರ್ತಾ ಬರುತ್ತೆ. ಇದು ಅತಿ ಬೇಗ ಬೆಳೆಯುವಂಥ ಗಿಡ, ಸಾಕಷ್ಟು ನೆರಳು ಕೊಡುತ್ತೆ, ಸಾಕಷ್ಟು ಬಯೋಮಾಸ್ ಕೊಡುತ್ತೆ. ಇದನ್ನು ನಾನು ಮಲ್ಚಿಂಗಿಗೆಲ್ಲ ಯೂಸ್ ಮಾಡ್ಕೊಳ್ತೀವಿ. ಇದು ಇಲ್ಲಿ ಉಪಯೋಗಿಸ್ತಕ್ಕಂಥ 4ನೇ ಗಿಡ. ಸೊ ಹಾಲ್ವಾಣ, ಗ್ಲಿರಿಸೀಡಿಯಾ, ಮಲ್ಬರಿ, ಹಿಪ್ಪನೇರಳೆ ಮತ್ತು ಅಗಸೆ, ಈ 4 ನೀವು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹಾಕಿದ್ದೀವಿ, ಅದನ್ನು ಗಮನಿಸ್ತೀರಾ. ಅದ್ರ ಜೊತೆಗೆ ಮರಗೆಣಸು ಸ್ವಲ್ಪ ಆ ಕಡೆ ಇದೆ, ಅದು ಅಲ್ಲಿ ಹೋದಾಗ ಅದನ್ನು ತೋರಿಸ್ತೀವಿ. ಸೊ ಈ ಬೆಳೆಗಳನ್ನು ನಾವು ನೆರಳು ಬೆಳೆಯಾಗಿ ಮತ್ತು ಸಾರಜನಕ ಸ್ಥಿರೀಕರಣಕ್ಕೆ ಮತ್ತು ಮುಚ್ಚಿಗೆಗೆ ಇದನ್ನು ಉಪಯೋಗಿಸ್ಕೊತೀವಿ. ಸಾಕಷ್ಟು ಗಿಡಗಳು, ಪ್ರತಿ ಗಿಡಕ್ಕೂ ಇದನ್ನು ಹಾಕಿದ್ದೀನಿ. ಈ ಸಂಗಾತಿ ಬೆಳೆ ಅಥವಾ ಕಂಪ್ಯಾನಿಯನ್ ಸ್ಪೀಷೀಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಆ ಸಂಗಾತಿ ಬೆಳೆ ಏಕೆ, ಏನು, ಅದರ ಬೆನಿಫಿಟ್ ಏನು ಅನ್ನೋ ನಾನು ನೇರವಾಗಿ ನಾವಲ್ಲಿ ಗಿಡದಲ್ಲಿ ನೋಡೋಣ. ಇಲ್ಲೂ ನಾವು ಈ ಗ್ಲಿರಿಸೀಡಿಯಾ, ಹಾಲ್ವಾನ ಇದನ್ನೆಲ್ಲ ಕಾಣ್ಬೋದಲ್ವಾ? ಹೌದು, ಖಂಡಿತ. ಇಲ್ಲಿ ನಾನು ಈ ಪ್ರತಿ ಗಿಡಕ್ಕೂ ನಾನು ಏನು ಇಲ್ಲಿ 150 ತಿಪ್ಟೂರು ಟಾಲು ತೆಂಗು, ಆಮೇಲೆ 800 ಚಿಲ್ಲರೆ ಹನ್ನೊಂದು ಅಡಿಕೆ ಮತ್ತು ಹಣ್ಣಿನ ಗಿಡಗಳು ಎಲ್ಲ ಇದೆಯಲ್ಲ, ಈ ಪ್ರತಿ ಗಿಡಕ್ಕೂ ಈ ಥರ ನಮ್ಮ ಗ್ರಿಡ್ ಪ್ಲಾಂಟ್ ಅಂತ ಹೇಳ್ತೀವಿ, 9 ಅಡಿಗೆ ಹಾಕಿರೋದು. ಇದರದ ಪಶ್ಚಿಮಕ್ಕೆ ಹಿಂಭಾಗಕ್ಕೆ ನಾವು ಈ ಗ್ಲಿರಿಸೀಡಿಯಾ ಹಾಕಿದ್ದೀವಿ. ಸೊ ಇಲ್ಲಿ ಹಾಲ್ವಾಣ ಇದೆ, ಇಲ್ಲಿ ಗ್ಲಿರಿಸೀಡಿಯಾ ಇದೆ, ಈ ಥರ ಹಾಕಿದ್ದೀವಿ. ಇಲ್ಲಿ ಗ್ಲಿರಿಸೀಡಿಯಾ ನಾನು ಡೇ 1 ಹಾಕಿರೋದು. ಇದು ಪಶ್ಚಿಮಕ್ಕೆ ಹಾಕಿರೋದು, ಆದಷ್ಟು ಪಶ್ಚಿಮಕ್ಕೆ ಬಂದಿದೆ. ಅಂದ್ರೆ ಒಂದು ಪೆಕ್ಯುಲರ್ ಕಾರಣ ಇದೆ ಅದರಿಂದ. ನನಗೆ ಮಧ್ಯಾಹ್ನದ ಬಿಸಿಲು ನನ್ನ ಅಡಿಕೆ ಗಿಡದ ಮೇಲೆ ಬೀಳಬಾರ್ದು, ನೆರಳು ಸಿಗಬೇಕು, ಆದಷ್ಟು ಸಿಗಬೇಕು. ಯಾಕಂದ್ರೆ ಇದು ಬಯಲು ಪ್ರದೇಶ, ಸಾಕಷ್ಟು ಉಷ್ಣತೆ ಇರುತ್ತೆ ಅಂತ ಹೇಳಿ ಪಶ್ಚಿಮಕ್ಕೆ ಹಾಕ್ತಿದ್ದೀವಿ. ಆಮೇಲೆ ಈ ಗ್ಲಿರಿಸೀಡಿಯಾ ಇದನ್ನ ಸಂಗಾತಿ ಸಸ್ಯ ಅಂತ ಹೇಳ್ತೀನಿ. ಆಲ್ರೆಡಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಸಂಗಾತಿ ಸಸ್ಯ ಇರೋದ್ರಿಂದ, ಈ ಗ್ಲಿರಿಸೀಡಿಯಾ ಅಡಿಕೆ 2 ಜೊತೆಲಿ ಇರೋದ್ರಿಂದ ನನಗಿಲ್ಲಿ ಸಾಕಷ್ಟು ಬೆನಿಫಿಟ್ ಇದೆ. ಒಂದು, ಈ ಅಡಿಕೆ ಗಿಡ ಬೆಳೆದಂಗೆ ಗ್ಲಿರಿಸೀಡಿಯಾ ನೆರಳು ಕೊಡ್ತಾ ಬರುತ್ತೆ. ನಾನು ಡೇ 1 ಅಡಿಕೆ ಗಿಡ ಹಾಕಿದಾಗ ಅಡಿಕೆ ಚಿಕ್ಕದು, ಎರಡನ್ನೂ ಒಂದೇ ದಿವಸ ಹಾಕಿದ್ದೀವಿ, ಅಂದ್ರೆ ಒಂದೇ ಸಮಯದಲ್ಲಿ, ಆಗಸ್ಟ್ 22ನೇ ಇಸ್ವಿನ ಜೊತೆಲಿ ಹಾಕಿರೋದು. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಗ್ಲಿರಿಸೀಡಿಯಾನ ಅಡಿಕೆಗಿಂತ 1 ಅಡಿ ಎತ್ತರಕ್ಕೆ ಬೆಳೆಸ್ಕೊಂತೀವಿ. ಆಮೇಲೆ ಅದನ್ನ ಚಾಪ್ ಮಾಡ್ತಾ ಬರ್ತೀವಿ. ಇಲ್ಲೆಲ್ಲ ಚಾಪ್ ಮಾಡಿದ್ದೀವಿ ನೋಡಿ. ಹೌದು, ಇದು ಅಡಿಕೆ ಕಮ್ಮಿ ಹೈಟ್ ಇದ್ದಾಗ ಇಲ್ಲಿ ಚಾಪ್ ಮಾಡಿದ್ವಿ. ಸೊ ಇದು ಹಿಂಗೆ ಬೆಳೀತಾ ಬರುತ್ತೆ. ಒಂದು ಹಂತದವರೆಗೂ ಈ ನಮ್ಮ ಅಡಿಕೆ ಗಿಡ ಒಂದು ಹಂತಕ್ಕೆ ಬರೋ ತನಕ ಗ್ಲಿರಿಸೀಡಿಯಾ ನೆರಳು ಕೊಡ್ತಾ ಹೋಗುತ್ತೆ. ಆಮೇಲೆ ಒಂದ್ಸಲ ಅಡಿಕೆ ಸಾಕಷ್ಟು ಎತ್ತರಕ್ಕೆ ಬೆಳೆದ ಮೇಲೆ ಅಡಿಕೆ ಬಿಸಿಲನ್ನು ಇಷ್ಟಪಡಕ್ಕೆ ಶುರು ಮಾಡುತ್ತೆ. ಹೌದು, ಅವಾಗ ಈ ಗ್ಲಿರಿಸೀಡಿಯಾ ನೆರಳು ಅದಕ್ಕೆ ಬೇಕಾಗಲ್ಲ. ಅವಾಗ ಏನು ಮಾಡ್ತೀವಿ, ಇದನ್ನು ಕಡಿಮೆ ಅಂತರ ಕಡಿತಾ ಬರ್ತೀವಿ. ಈ ಗ್ಲಿರಿಸೀಡಿಯಾ ಅನ್ನೋದು ಬಹಳ ವಿಶಿಷ್ಟವಾದ ಗಿಡ. ನೀವು ಯಾವ ಹೈಟಿಗೆ ಬೇಕಾದ್ರೂ ಕಡಿಬೋದು. ಕಡ್ದಂಗೆ ಅದು ಮತ್ತೆ ಕೆಳಗಡೆಯಿಂದನೇ ಟಿಸ್ಲುಗಳು ಬರಕ್ಕೆ ಶುರು ಆಗುತ್ತೆ. ಈಗ ನಾವು ಈಗ 32 ತಿಂಗಳ ನಂತರ ಯಾವ ಹಂತಕ್ಕೆ ಬಂದಿದ್ದೀವಿ ಅಂದರೆ, ನಮ್ಮ ಅಡಿಕೆ ಇವಾಗ ಸ್ಟೇಬಲ್ ಆಗಿ ನಿಂತಿದೆ. ಸೊ ಇದಕ್ಕೆ ನನಗೆ ಯಾವುದೇ ರೀತಿ ನೆರಳು ಬೇಕಿಲ್ಲ ಇನ್ಮೇಲೆ. ಹಾಗಾಗಿ ಗ್ಲಿರಿಸೀಡಿಯಾ ಹೈಟನ್ನು ಕಮ್ಮಿ ಮಾಡ್ತಾ ಬರ್ತೀವಿ, ಅಡಿಕೆ ಎತ್ತರಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಇದೊಂದು ಗ್ಲಿರಿಸೀಡಿಯಾ ಏನು ಮಾಡುತ್ತೆ, ದ್ವಿದಳ ಧಾನ್ಯದ ಸಸ್ಯ, ಅದು ಸಾರಜನಕ ಸ್ಥಿರೀಕರಣ ಮಾಡಿಕೊಡುತ್ತೆ ನಮ್ಮ ಅಡಿಕೆಗೆ. ಆಮೇಲೆ ಮಲ್ಚಿಂಗ್ ಮೆಟೀರಿಯಲ್ ಕೊಡುತ್ತೆ. ಅದನ್ನು ಕತ್ತರಿಸಿ ನಾವು ಮಲ್ಚಿಂಗ್ ಮಾಡ್ತಿರ್ತೀವಿ. ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಗ್ಲಿರಿಸೀಡಿಯಾ ಕೊಂಬೆನಲ್ಲಿ NPK ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅಷ್ಟು ಸಿಗುತ್ತೆ. ಸೊ ಹಾಗಾಗಿ ಇದನ್ನ ಗೊಬ್ಬರ ಸೊಪ್ಪಿನ ಗಿಡ ಅಂತಲೇ ಕರಿತೀವಿ. ನೋಡಿ, ನಾವು ಅಡಿಕೆ ಗಿಡಕ್ಕೆ ನಾವು ಸುಣ್ಣ ಹಚ್ಚಿದ್ದು ನೋಡ್ತೀವಿ. ಈಗ 3ನೇ ವರ್ಷಕ್ಕೆ ನಮ್ಮ ತೋಟದ ಅಡಿಕೆ ಗಿಡ ಬಂದಾಗ ಈ ಕಾಂಡಕ್ಕೆ ಬಿಸಿಲು ಬೀಳಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಸುಣ್ಣ ಹಚ್ತೀವಿ, ನೋಡ್ತೀವಿ. ಬಟ್ ನನಗೆ ಈ ತೋಟದಲ್ಲಿ
ಮೆಜಾರಿಟಿ 90% ಆಫ್ ದಿ ಅರೆಕಾ ಪ್ಲಾಂಟ್ಸ್ ಏನಿದೆ ಅದಕ್ಕೆ ನಾನು ಸುಣ್ಣ ಹಚ್ಚೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನನ್ನ ಪಶ್ಚಿಮದಲ್ಲಿ ಆಲ್ರೆಡಿ ನಾನು ಅವಾಗಲೇ ನೆರಳಿನ ಗಿಡಗಳನ್ನ ಹಾಕಿಟ್ಟಿದ್ದೀನಿ. ಸೊ ಇದು ಮಾಡಿರೋದ್ರಿಂದ ನನಗೆ ಇವಾಗ ಸುಣ್ಣ ಹಚ್ಚೋ ಅವಶ್ಯಕತೆ ಇಲ್ಲ, ನ್ಯಾಚುರಲ್ ಆಗಿ ಬೆಳೀತಾ ಇದೆ. ಓಕೆ, ಇಲ್ಲಿ ಇನ್ನೊಂದು ಕೇಳ್ಬೇಕು ನಾನು, ಈ ಒಂದು ಜಾಗದಲ್ಲಿ ಅಂದ್ರೆ ಈ ಒಂದು ಇದರಲ್ಲಿ ನೀವು ತಿಪ್ಟೂರ್ ಟಾಲ್ ಇದನ್ನ ಹಾಕಿದ್ರೆ, ಅಲ್ಲಿ ನೀವು ಡಾರ್ಫ್ ವೆರೈಟಿ ಇತ್ತು, ಅದ್ರ ಬಗ್ಗೆ ಏನು ಇಲ್ಲೇ ಹಾಕಬೇಕು ಅಥವಾ ಒಟ್ಟಿಗೆ ಹಾಕಬಾರ್ದು ಈ ರೀತಿ ಏನಾರು ಒಂದು? ಇಲ್ಲ, ಆ ಥರ ಏನಿರಲಿಲ್ಲ. ಮೊದಲು ನಾವು ಉದ್ದೇಶ ಮಾಡಿದ್ದು ಟಿಪ್ಟು ಟಾಲ್ ಬಗ್ಗೆನೇ, ಅಂದರೆ ಈ ಕೊಬ್ಬರಿ ಗಿಡನೇ ಹಾಕೋಬೇಕು ಅಂತಲೇ ಆಯಿತು. ಆಮೇಲೆ ನೆಕ್ಸ್ಟ್ ಕನ್ಸಿಡರೇಷನ್ನು ಈ ಡಾರ್ಫ್ ವೆರೈಟಿ ಹಾಕಬೇಕು ಅಂತ ಬಂದಾಗ, ಅಂದರೆ ಎಳ್ನೀರಿಗೂ ಒಂದು ಪ್ರತಿನಿಧಿ ಕೊಡಬೇಕು. ಆಮೇಲೆ ಒಂದು ಸಿದ್ಧಾಂತ ಒಂದು ಹೇಳುತ್ತೆ ಅಂದರೆ, ಈ ಕೊಬ್ಬರಿಗೋಸ್ಕರ ಹಾಕಿದ ಟಾಲ್ ಮರಗಳಲ್ಲಿ ಎಳ್ನೀರು ಕೀಳಬಾರ್ದು, ಮರಕ್ಕೆ ತೊಂದರೆ ಆಗುತ್ತೆ, ಆಗ್ಬೋದು, ಈ ಥರ ಎಲ್ಲ ಕೆಲವು ನಮ್ಮಲ್ಲಿ ವಿಷಯಗಳು ಇದೆ ರೈತರ ಮಧ್ಯೆ. ಅದಕ್ಕೆ ನಾವೇನು ತೀರ್ಮಾನ ಮಾಡಿದ್ವಿ, ಈಗ ನಮ್ಗೆ ಸಾಕಷ್ಟು ಜಾಗ ಇದ್ದಿದ್ದರಿಂದ ಒಂದು ಡೆಡಿಕೇಟೆಡ್ 1-2 ಎಕರೆನಲ್ಲಿ ನಾವು ಗಿಡ್ಡ ತಳಿ ಹಾಕೊಳ್ಳೋಣ. ಇನ್ನು ಉಳಿದಿದ್ದು 4 ಎಕರೆ ಇದೇನಿದೆ ಇದರಲ್ಲಿ ನಾವು ಟಿಪ್ಟು ಟಾಲ್ ಅಥವಾ ಎತ್ತರ ತಳಿ ಹಾಕೊಳ್ಳೋಣ ಅಂತೇಳಿ ಅದನ್ನು ಮಾಡಿದ್ವಿ. ಇದು ಸಪ್ರೇಟ್ ಮಾಡಿದ್ದೀವಿ. ಸೊ ಇದ್ರ ಉದ್ದೇಶ ಏನಂದರೆ ಹಾರ್ವೆಸ್ಟು, ಅದರಲ್ಲಿ ಎಳ್ನೀರು ಹಾರ್ವೆಸ್ಟ್ ಬರುತ್ತೆ, ಇದರಲ್ಲಿ ಬಲಿತ ಕಾಯಿ ಮತ್ತು ಕೊಬ್ಬರಿಗೆ ಹಾರ್ವೆಸ್ಟ್ಗೆ ಅಂತ ಒಂದು ಉದ್ದೇಶದಲ್ಲಿ ಇದು ಮಾಡಿರೋದು. ಹಾಗಾದರೆ ಇಲ್ಲಿ ಆ ಥರ ಮಾಡಬೇಕು ಎಲ್ಲ ರೈತರು, ಆ ಥರ ಏನು ಅವಶ್ಯಕತೆ ಇಲ್ಲ. ಅಂದರೆ ನಮಗಿಲ್ಲಿ ಸಾಕಷ್ಟು ಜಾಗ ಇರೋದ್ರಿಂದ 1-2 ಎಕರೆ ಆ ಕಡೆ ಕೃಷಿ ಹೊಂಡದಿಂದ ಆ ಕಡೆ ಇದೆ, ಹಾಗೆ ಮಾಡಿದ್ದೀವಿ. ನಮಗೆ ಕಡಿಮೆ ಕೃಷಿ ಭೂಮಿ ಇರೋರು ನಮಗೆ ಎಳ್ನೀರಿನ ಗಿಡನೂ ಬೇಕು ಮತ್ತು ಈ ಕೊಬ್ಬರಿ ಗಿಡನೂ ಬೇಕು, ಡಾರ್ಫ್ ಮತ್ತು ಟಾಲ್ ಎರಡೂ ಬೇಕು ಅಂದವರು ಇದನ್ನು ಜೋಡಿಸ್ಕೋಬೋದು. ಬಟ್ ಅವಾಗ ಏನು ಗಮನ ತಗೋಬೇಕಂದ್ರೆ, ಈ ಒಂದು ಲೈನಲ್ಲಿ ಅಥವಾ ಒಂದು ಸೆಕ್ಷನ್ನಲ್ಲಿ ತಿಪ್ಟೂರ್ ಟಾಲ್ ಈ ಥರ ಟಾಲ್ ಗಿಡಗಳನ್ನ ಹಾಕೊಳ್ಳೋಣ. ನಮ್ಮ ಈ ಒಳ ರಸ್ತೆಗಳೆಲ್ಲ ಮಾಡಿರ್ತೀವಲ್ಲ ತೋಟದಲ್ಲಿ ಓಡಾಡಲಿಕ್ಕೆ, ಮೇನ್ ರೋಡ್ಗಳು, ಬ್ರಾಂಚ್ ರೋಡ್ಗಳು ಅಥವಾ ನಮ್ಮ ಪೈಪ್ ಲೈನ್ಗಳು ಹೋಗಿರುತ್ತಲ್ಲ, ಆ ಪಕ್ಕಗಳಲ್ಲಿ ನಾವು ಗಿಡ್ಡ ತಳಿಗಳನ್ನು ಹಾಕೊಳ್ಳೋಣ. ಸೊ ಇವತ್ತು ನಾವು ಮಾತಾಡ್ತಿರುವಾಗ ಎಳ್ನೀರಿಗೆ ಸ್ವಲ್ಪ ಡಿಮ್ಯಾಂಡ್ ಬಂದಿದೆ. ಇದೇ ಥರ ಅಂದ್ಕೊಂಡ್ರೆ ನಾವು ಒಂದು ರೇಷಿಯೋ ಅಂತ ನೀವು ಕೇಳಿದ್ರೆ ಒಂದು 60-40 ಅಂತ ನಾನು ಇವತ್ತು ಹೇಳಬಲ್ಲೆ. ಯಾಕಂದ್ರೆ ನಾನು 2 ವರ್ಷದಿಂದ ಈ ತೋಟ ಹಾಕಿದಾಗ ನಾನು ಕಮ್ಮಿನೇ ಹಾಕ್ಕೊಂಡಿದ್ದೆ. ಯಾಕೆಂದರೆ 50 ಎಳ್ನೀರು 150 ಕೊಬ್ಬರಿ, ಅಂದರೆ ಆ ರೇಷಿಯೋದಲ್ಲಿ, ಅಂದರೆ 1:3 ಇತ್ತು. ಬಟ್ ಇವಾಗ ನಾವು 60-40ಗೂ ಹೋಗ್ಬೋದು. ಒಂದು 60% ಟಿಪ್ಟು ಟಾಲು, ಅಂದರೆ ಟಾಲ್ ವೆರೈಟಿ, 40% ಗಿಡ್ಡ ತಳಿ ಹಾಕೊಳ್ಳೋದು ಒಳ್ಳೆಯದು. ಅವಾಗ ನಮಗೆ ಎಳ್ನೀರಿಗೆ ಆ ಗಿಡ್ಡ ತಳಿಗಳಿಂದ ನಮ್ಗೆ ಆದಾಯ ಬರುತ್ತೆ. ದೊಡ್ಡ ಮರದಲ್ಲಿ ಬಲಿತ ಕಾಯಿ ಮತ್ತು ಕೊಬ್ಬರಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ಇವತ್ತಿನ ಮಾರ್ಕೆಟ್ನ ರೇಟ್ ಕಂಡೀಷನ್ಸ್ ನೋಡಿದಾಗ. ಆಮೇಲೆ ಗಿಡ್ಡ ತಳಿ ಹಾಕೋದ್ರಿಂದ ನನಗೆ ನಾನು ಆಲ್ರೆಡಿ ಹೇಳಿದಾಗೆ ಫಸ್ಲು ಬೇಗ ಬರುತ್ತೆ, ಕೆನಪು ಬಿಡ್ತು ಕಮ್ಮಿ ಇರುತ್ತೆ. ಒಂದು ಎಕರೆನಲ್ಲಿ ನಾನು ಒಂದು 20% ಗಿಡಗಳನ್ನ ಜಾಸ್ತಿ ಹಾಕ್ಬೋದು. ಹಾಗಾಗಿ ನನಗೆ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ನಂಬರ್ ಆಫ್ ಪ್ಲಾಂಟ್ಸ್ ಜಾಸ್ತಿ ಆಗುತ್ತೆ. ಸೊ ಅಷ್ಟು ನಮಗೆ ಆದಾಯ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ನೋಡಿ, ಇಲ್ಲಿ ನೀವು ಇಲ್ಲಿ ಗಮನಿಸ್ಬೋದು, ನನ್ನ ಅಡಿಕೆ ಗಿಡದ ಬುಡಕ್ಕೆ ಇಲ್ಲಿ ಏನು ನಾವು ಮಲ್ಚಿಂಗ್ ಕೊಟ್ಟಿದ್ದೀವಿ, ಈ ಎಲ್ಲ ಪೂರ್ತಿ ಇಲ್ಲಿ ನೋಡಿ ಹಾಲ್ವಾಣದ ಕಡ್ಡಿಗಳೇ ಕಡ್ದು ಹಾಕಿದ್ದೀವಿ. ನೋಡಿ, ಚಪ್ ಮಾಡಾಕಿರ್ತೀವಿ. ಇಲ್ಲಿ ಎಷ್ಟು ರೀತಿ ನಾನೀಗ ಇದಕ್ಕೆ ಒಣದ್ರವ್ಯ ಅಂತ ಹೇಳ್ತೀವಿ, ಡ್ರೈ ಬಯೋಮಾಸ್ ಅಂತ. ಈ ಡ್ರೈ ಬಯೋಮಾಸ್ನ ಈ ಥರ ಮಲ್ಚಿಂಗ್ ಕೊಡ್ತಾ ಬರ್ತೀವಿ. ಮಲ್ಚಿಂಗ್ ಕೊಟ್ಟಂಗೆ ಇಲ್ಲಿ ನಮಗೆ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಅವಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣವಾಗುತ್ತೆ ಮತ್ತು ಸಾವಯವ ದ್ರವ್ಯಗಳು ಇಲ್ಲಿ ಬರುತ್ತೆ. ಆರ್ಗ್ಯಾನಿಕ್ ಕಾರ್ಬನ್ ನನ್ನ ಮಣ್ಣಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ನನ್ನ ಅಡಿಕೆ ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ. ಅದೊಂದು ಏನದು ಯೆಲ್ಲೋ ಕಲರ್ ಆಗಿರುವಂಥದ್ದು, ಅದು ಬಿಸಿಲಿಗೆ. ಯಾಕೆಂದರೆ ಇಲ್ಲೇನಾಗಿದೆ, ನನ್ನ ಪೂರ್ವದಲ್ಲಿರೋ ಸಂಗತಿಗಳು ಬಂದಿದೆ, ಪಶ್ಚಿಮದ ಗಿಡ ಹೋಗಿದೆ. ಹಾಗಾಗಿ ನಾವು ಆದಷ್ಟು ಈ ನೆರಳು ಗಿಡಗಳನ್ನು ಪಶ್ಚಿಮಕ್ಕೆ ಹಾಕಬೇಕು. ಆಮೇಲೆ ಆ ಪಶ್ಚಿಮದಲ್ಲಿ ಬೀಳ್ತಕ್ಕಂಥ ಬಿಸಿಲನ್ನ ಕಂಟ್ರೋಲ್ ಮಾಡಬೇಕು. ಇಲ್ಲಿ ನಾವು ಅದನ್ನ ಕರೆಕ್ಟಾಗಿ ನೋಡ್ಬೋದು. ಅಲ್ಲಿ ನೋಡಿ ಇದೆ. ಈ ಗಿಡದಲ್ಲಿ ಏನಾಗಿದೆ, ನಮ್ಮ ಅಡಿಕೆ ಗಿಡದ ಪಶ್ಚಿಮಕ್ಕೆ ಹಲವಣ ಇದೆ. ಇದು ಹತ್ರ ಇರೋದ್ರಿಂದ ಪಶ್ಚಿಮದಲ್ಲಿ ನೋಡಿ, ಇಲ್ಲಿ ಯಾವುದೇ ಥರದ ಸಮಸ್ಯೆನೂ ಅಡಿಕೆ ಕಾಂಡಕ್ಕೆ ಸಿಗ್ತಾ ಇಲ್ಲ. ಆಮೇಲೆ ಇನ್ನು ರೈತರು ಕೇಳ್ತಾರೆ, ಈ ಥರ ನಾವು ಗ್ಲಿರಿಸೀಡಿಯಾ ಅಥವಾ ಹಾಲ್ವಣ್ಣನ ನಮ್ಮ ತೆಂಗು ಅಥವಾ ಅಡಿಕೆ ಗಿಡದ ಪಕ್ಕದಲ್ಲಿ ಹತ್ತಿರದಲ್ಲಿ ಹಾಕಿದಾಗ ಅದು ತೊಂದರೆ ಮಾಡುತ್ತಾ, ನೀವು ಕಾಫಿ ಅಡಿಕೆ ಗಿಡಕ್ಕೆ ಹಾಕಿದ ಗೊಬ್ಬರ ಎಲ್ಲ ಅದೇ ತಿನ್ಬಿಡುತ್ತೆ, ಈ ಥರ ಒಂದು ಕಲ್ಪನೆಗಳು ಅಥವಾ ಸಂದೇಹಗಳು ನಮ್ಮ ರೈತರಲ್ಲಿದೆ. ಸೊ ನನಗೆ ಇದುವರೆಗೂ ಆಗಿರೋ ಅನುಭವ ಏನಂತಂದರೆ, ಈ ಸಂಗಾತಿ ಗಿಡದಿಂದ ನನ್ನ ಮೇನ್ ಗಿಡಕ್ಕೆ, ಅಡಿಕೆ ಗಿಡಕ್ಕೆ ಈ ಉದಾಹರಣೆಯಲ್ಲಿ ಯಾವುದೇ ರೀತಿ ತೊಂದರೆ ಇದುವರೆಗೂ ಆಗಿಲ್ಲ. ಯಾಕೆ ನೀವೇ ನೋಡ್ತಾರೆ ಎಷ್ಟು ವಿಶಾಲವಾಗಿ ಹಸಿರಾಗಿ ಹೆಲ್ತಿಯಾಗಿ ಬೆಳೆದಿದೆ 32 ತಿಂಗಳಿಗೆ ಅಂತ. ಸೊ ಇದರಿಂದ ಪಾಸಿಟಿವ್ ಎಫೆಕ್ಟ್ ಇದೆ ಹೊರತು ಯಾವುದು ನೆಗೆಟಿವ್ ಇಲ್ಲ. ಯಾಕಿಲ್ಲ ಅಂತ ಹೇಳ್ತೀನಿ ಅಂದರೆ, ಇದು ಸಾರಜನಕ ಸ್ಥಿರೀಕರಣ ಸಸ್ಯ. ಅಡಿಕೆ ಗಿಡಕ್ಕೆ ಎಷ್ಟು ಸಾರಜನಕ ಬೇಕೋ ಇದು ಫಿಕ್ಸ್ ಮಾಡಿ ಕೊಟ್ಬಿಡುತ್ತೆ. ಸೊ ನನಗೆ ಇಲ್ಲಿ ಅಡಿಕೆ ಗಿಡಕ್ಕೆ ಸಾರಜನಕ ಸಿಕ್ತು. ನೆಕ್ಸ್ಟು ಇದ್ರ ಎಲೆಗಳನ್ನು ಉದುರಿಸಿ ಗೊಬ್ಬರ ಮಾಡುತ್ತೆ. ನೀವು ಇಲ್ಲಿ ಗಮನಿಸ್ಬೋದು, ಇದೆಲ್ಲ ನನ್ನ ಹಾಲ್ವಾಣದ ಗಿಡದ ಎಲೆಗಳು. ಇನ್ನು ಮುಂದೆ ಹೋಗ್ತಾ ಸಾಕಷ್ಟು ಇದೆ. ಸೊ ಇದು ನನಗೆ ಎಲ್ಲ ಗೊಬ್ಬರಗಳಿಗಿಂತಲೂ ಶ್ರೇಷ್ಠವಾದ ಗೊಬ್ಬರ ಎಲೆಗೊಬ್ಬರ. ಯಾಕೆಂದರೆ ಒಂದು ಸಸ್ಯಕ್ಕೆ ಯಾವ ರೀತಿ ಪೋಷಕಾಂಶಗಳು ಬೇಕೋ ಅದು ಆ ಎಲೆ ಗೊತ್ತಿರುತ್ತೆ, ಅದು ಎಲೆನಲ್ಲಿರುತ್ತೆ. ಆ ಎಲೆಯನ್ನೇ ನಾವು ಈ ಥರ ರೀಸೈಕಲ್ ಮಾಡಿದಾಗ, ಗೊಬ್ಬರ ಕೊಟ್ಟಾಗ ಎಲ್ಲ ಥರದ ಸಸ್ಯ ಪೋಷಕಾಂಶಗಳು ನನ್ನ ಗಿಡಕ್ಕೆ ಕೊಟ್ಟಂಗಾಗುತ್ತೆ. ಹಾಗಾಗಿ ಎಲೆಗಳನ್ನು ಉದುರಿಸಿ ಗೊಬ್ಬರ ಮಾಡುತ್ತೆ.
ಆಮೇಲೆ ಇನ್ನೊಂದು ಏನಾಗುತ್ತೆ, ಈ ಗ್ಲಿರಿಸೀಡಿಯಾ ಅಥವಾ ಹಾಲ್ವಾಣ ಇವೆಲ್ಲ ಏನು ಮಾಡುತ್ತವೆ, ಇವು ಆಳಕ್ಕೆ ಬೇರು ಬಿಡ್ತಕ್ಕಂಥ ಸಸ್ಯಗಳು, ತಾಯಿ ಬೇರು ಸಸ್ಯಗಳು ಅಂತ ಹೇಳ್ತೀವಿ, ಟ್ಯಾಪ್ ರೂಟ್ ಪ್ಲಾಂಟ್ಸ್ ಅಂತ. ಸೊ ಇದ್ರ ಬೇರು ತುಂಬ ಆಳದಲ್ಲಿರುತ್ತೆ ಕಂಪೇರ್ ಟು ನಂದು ಅರೆಕಾ ಬೇರು ಹಾರಿಜೆಂಟಲಾಗಿ ರೂಟ್ ಬೆಳ್ಕೊಂಡಿರುತ್ತೆ, ಇದು ಆಳಕ್ಕೆ ಬೇರು ಹೋಗಿರುತ್ತೆ. ಹಾಗಾಗಿ ರೂಟ್ ಝೋನಲ್ಲಿ ಏನು ಕಾನ್ಫ್ಲಿಕ್ಟ್ ಆಗಲ್ಲ. ಇದು ಆಳಕ್ಕೆ ಬೇರು ಕೊಡೋದ್ರಿಂದ ಏನು ಮಾಡುತ್ತೆ ಅಂದರೆ ಸಬ್ ಸಾಯಿಲ್ ಅಂತ ಹೇಳ್ತೀವಿ, 1 ಅಡಿ 1.5 ಅಡಿ ಆಳದಲ್ಲಿರ್ತಕ್ಕಂಥ ಸಸ್ಯ ಪೋಷಕಾಂಶಗಳನ್ನು ಹೀರ್ಕೊಂಡು ಇದು ಬೆಳೆಯುತ್ತೆ. ಆ ಬೆಳೆದಂಥ ಆ ಪೋಷಕಾಂಶಗಳನ್ನು ಉಪಯೋಗಿಸಿ ಎಲೆ ನಿರ್ಮಾಣ ಆಗುತ್ತೆ. ಈ ಎಲೆ ಮತ್ತೆ ನನಗೆ ಗೊಬ್ಬರವಾಗುತ್ತೆ. ಹೌದು, ಈ ಗೊಬ್ಬರ ನನ್ನ ಮೇಲ್ಮಣ್ಣಿಗೆ ಬಂದು ಬೀಳುತ್ತೆ. ಅಂದರೆ ಈ ಗೊಬ್ಬರ ಯಾವುದು, ಒರಿಜಿನಲಿ 1.5 ಅಡಿ ಆಳದಲ್ಲಿ ಇದ್ದಿದ್ದು. ಹೌದು, ಆ ಗೊಬ್ಬರವನ್ನು ಮೇಲಕ್ಕೆ ತಂದು ಮೇಲು ಗೊಬ್ಬರವಾಗಿ ಮಾಡಿಕೊಡುತ್ತೆ. ಹಾಗಾಗಿ ಇದೇನು ಮಾಡುತ್ತೆ ಅಂದರೆ ನಿಮ್ಮದು ನ್ಯೂಟ್ರಿಷನ್ ಸೈಕಲ್ ಮಾಡ್ತಾ ಇದೆ. ಭೂಮಿಯ ತಳಮಟ್ಟದ ಇರತಕ್ಕಂಥ ಸಸ್ಯ ಪೋಷಕಾಂಶಗಳನ್ನು ಮೇಲ್ಮಣ್ಣಿಗೆ ತಂದು ಕೊಡ್ತಾ ಇರೋಂಥ ಗಿಡಗಳು ಯಾವ್ದಾರು ಇದ್ದರೆ ಅವು ತಾಯಿ ಬೇರು ಸಸ್ಯಗಳು. ಸೊ ನಮ್ಮ ತೋಟದಲ್ಲಿ ನಾವು ಎಷ್ಟು ಈ ತಾಯಿ ಬೇರು ಸಸ್ಯಗಳನ್ನು ಹಾಕ್ತೀವೋ ಅಷ್ಟು ನಮಗೆ ನ್ಯೂಟ್ರಿಷನ್ ರೀಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ. ನಾವು ಇಲ್ಲಿ ಬಹುಮಹಡಿ ಬಹುಬೆಳೆ ಪದ್ಧತಿ ಡಿಸೈನ್ನ ನಾವು ನಾಟಿ ಮಾಡ್ತಾಯಿದ್ವಿ. ಮೂಲವಾಗಿ ತೆಂಗು ಹೇಳ್ದಂಗೆ ಮೂರು ಸಾಲಿಗೊಂದು, ಅಂದರೆ 27 ಅಡಿಗೆ ಒಂದೊಂದು ತೆಂಗು ಬಂದಿದೆ. ಬಟ್ ನಾನು ನನ್ನ ಕೃಷಿಕ ಮಿತ್ರರಿಗೆ ಹೇಳೋದು, ಇದನ್ನು 9 ಅಡಿಗಿಂತ ಅಟ್ಲೀಸ್ಟ್ 12 ಅಡಿ ಮಾಡ್ಕೊಳ್ಳಿ, ಅವು ನಿಮಗೆ 36 ಅಡಿಗೆ ತೆಂಗು ಬರುತ್ತೆ. ನಮಗಿನ್ನೂ ಅಂತರ ಬೆಳೆಗಳನ್ನು ಜೋಡಿಸ್ಕೊಳ್ಳೋಕ್ಕೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ, ಮತ್ತು ಅಂತರ ಬೆಳೆಗಳು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಮಾಡಿದ ತಪ್ಪು ಇಲ್ಲಿ 9x9 ಗ್ರಿಡ್ ಮಾಡಿಕೊಂಡೆ. ಅಟ್ಲೀಸ್ಟ್ ನೀವು 12x9 ಅಥವಾ 12x12. ಏನಾಗಂದರೆ ಗಿಡದಿಂದ ಗಿಡಕ್ಕೆ ನೀವು 9 ಅಡಿನಾರು ಇಟ್ಕೊಳ್ಳಿ, 12 ಅಡಿನಾರು ಇಟ್ಕೊಳ್ಳಿ, ಸಾಲಿಂದ ಸಾಲಿಗೆ 12 ಅಡಿ ಕೊಟ್ಕೊಳ್ಳಿ, ಅಥವಾ ಸಾಲಿಂದ ಸಾಲಿಗೆ 9 ಅಡಿ ಕೊಟ್ಟರೆ ಗಿಡದಿಂದ ಗಿಡಕ್ಕೆ 12 ಅಡಿ ಕೊಟ್ಕೊಳ್ಳಿ. 12x9 12x9 ಯಾವುದೇ ಥರದಲ್ಲಿ ಮಾಡ್ಕೋಬೋದು. ಅದು ಮಾಡಿದಾಗ ನಮಗೆ ಅಂತರ ಬೆಳೆಗಳನ್ನು ಮಾಡ್ಕೊಳ್ಳೋಕ್ಕೆ ಮತ್ತು ವಿಶಿಷ್ಟವಾಗಿ ಬೆಳೆಯತಕ್ಕಂಥ ಅಂತರ ಬೆಳೆಗಳಿಗೆ ಸಾಕಷ್ಟು ಬೆಳಕು ಮತ್ತು ಗಾಳಿ ಸಿಗೋ ಥರ ನಾವು ಮಾಡ್ಕೋಬೋದು. ಆದರೂ ನಮ್ಮ ಇಲ್ಲಿ ಆಲ್ರೆಡಿ ನಾನು ಆ ತಪ್ಪನ್ನು ಇಲ್ಲಿ ಮಾಡಿಬಿಟ್ಟಿದ್ದೀನಿ. 9-9ಕ್ಕೆ ಹಾಕಿದೆ. ಇದು ನೋಡಿ ನನ್ನ ತೆಂಗಿನ ಗಿಡದ ಸಾಲು, ಇಲ್ಲಿಂದ 9 ಅಡಿ ದೂರದಲ್ಲಿ ನನ್ನ ಅಡಿಕೆ ಗಿಡದ ಸಾಲಿದೆ. ಸೊ ಆಲ್ರೆಡಿ ನಾವು ನೋಡ್ದಂಗೆ 2 ಅಡಿಕೆ ಗಿಡದ ಮಧ್ಯೆ ಕಾಫಿ ಹಾಕುವಂಥ ಅವಶ್ಯಕತೆ. ಈ ಥರ ನನಗೆ ಸೂಕ್ಷ್ಮ ವಾತಾವರಣ ಸೃಷ್ಟಿಯಾದರೆ ಹಾಲ್ವಾಣ ಮತ್ತು ಗ್ಲಿರಿಸೀಡಿಯಾ ಎಲ್ಲ ಬೆಳೆದ ಮೇಲೆ ನಾನು ಇವಾಗ ಇಲ್ಲಿ ಕಾಫಿ ಹಾಕ್ತೀನಿ ಮುಂದಿನ ವರ್ಷಕ್ಕೆ. ಸೊ ಕಾಫಿ ಇನ್ನೊಂದು ಅದು ಇನ್ಲೈನ್ ಕ್ರಾಪ್ ಅಂತ, ಅಂದರೆ 2 ಅಡಿಕೆಗಳ ಮಧ್ಯೆ ಬರ್ತಕ್ಕಂಥ ಬೆಳೆ ಒಂದು ಬರುತ್ತೆ. ಆಮೇಲೆ 4 ಗಿಡಗಳ, ನೋಡಿ ಇಲ್ಲಿ 2 ಅಡಿಕೆ 3 ಅಡಿಕೆ ಒಂದು ತೆಂಗು ಈ ಸೆಂಟ್ರು, ಈ 4 ಗಿಡದ ಮಧ್ಯದಲ್ಲಿ ಇದನ್ನು 9 ಅಡಿಯ ಕರ್ಣಮೂಲ, ಡಯಾಗನಲ್ ಸೆಂಟರ್ ಆಫ್ 9 ಫೀಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. 9 ಅಡಿಗೆ ಡಯಾಗನಲ್ ಸೆಂಟ್ರಿಗೆ ಬಂದಿದ್ದೀನಿ. ಇಲ್ಲಿ ನಾವು ಇವಾಗ ಕೋಕೋ ಕುರ್ಸೋಕ್ಕೆ ಪ್ರಯತ್ನ ಮಾಡಿ. ಇದು ಹೋದ ವರ್ಷ ಹಾಕಿದ್ದು ಕೋಕೋ. ಸೊ ಎಲ್ಲ ಕಡೆ ಹಾಕೋಕ್ಕಾಗಿರಲಿಲ್ಲ, ಈ ಥರ ನೆರಳು ನೋಡಿ ಹಾಕಿದ್ದೀವಿ. ಎಲ್ಲಿ ನೆರಳು ಚೆನ್ನಾಗಿ ಬರುತ್ತೋ ಅಂಥ ಜಾಗದಲ್ಲಿ ನಾವು ಕೋಕೋ ಹಾಕ್ಬೋದು. ಈಗ ಕೋಕೋ ಹಾಕಿದ್ದೀವಿ. ಕೋಕೋ ಹೆಂಗೆ ಮಾಡಿದ್ದೀನಿ ನಾನು ನೋಡಿ, ಇಲ್ಲಿ ಕೋಕೋ ಹಾಕಿದ್ರೆ ನೆಕ್ಸ್ಟ್ ಆ 9 ಅಡಿಗೆ ಹಾಕಲ್ಲ, ಅದರ ನೆಕ್ಸ್ಟ್ 9 ಅಡಿಗೆ ಹಾಕ್ತೀವಿ. ಅಂದರೆ ಕೋಕೋದಿಂದ ಕೋಕೋಗೆ 18 ಅಡಿ ಅಂತರ ಕೊಡ್ತೀವಿ. ಸೊ ಈ ನೋಡಿ ಇಲ್ಲಿ ಕೋಕೋ ಇದೆ, ಆಮೇಲೆ ಅಲ್ಲಿ ಕೋಕೋ ಬಂದಿಲ್ಲ, ಆ ಕಡೆ ಪಶ್ಚಿಮದಲ್ಲಿ ಆ ಕಡೆಗೆ ಇನ್ನೊಂದು ಕಡೆ ಕೋಕೋ ಇದೆ. ಯಾಕೆ ಇದು 18 ಅಡಿ ಅಂತರ ಕೊಡ್ತೀವಿ ಅಂತಂದರೆ, ಈ ಕೋಕೋದು ಕೆನಪಿ ಇರ್ತೀವಲ್ಲ ಕೊಂಬೆಗಳು, ಇದು ಈ ಕಡೆ ಬೆಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾನು ಇಲ್ಲಿ 9 ಅಡಿ ಕೊಟ್ಟಿರೋದ್ರಿಂದ ಪೂರ್ವ ಮತ್ತು ಪಶ್ಚಿಮಕ್ಕೆ ಈ ಪೂರ್ವ ಮತ್ತು ಪಶ್ಚಿಮದ ಕೆನಪಿಗಳಿಗೆ ರಿಸ್ಟ್ರಿಕ್ಷನ್ ಆಗುತ್ತೆ. ಇಲ್ಲಿ ಅಡಿಕೆ ಇದೆ, ಇಲ್ಲಿ ತೆಂಗಿದೆ. ಅದೇ ಈಗ ಉತ್ತರ ಮತ್ತು ದಕ್ಷಿಣದಕ್ಕೆ ಈ ಕಡೆ 18 ಅಡಿ ಕೊಟ್ಟಾಗ ಈ ಕೆನಪಿಗಳು ಬರುತ್ತಲ್ಲ, ಇದು ನಾನು ವಿಶಾಲವಾಗಿ ಬಿಡ್ಬೋದು, ಒಂದು 8 ಅಡಿ ತನಕ ಬಿಡ್ಬೋದು. ಸೊ ಇದು 4 ಅಡಿ ಕೆನಪಿ, ಇದನ್ನ ನೀವು ಕೊಂಬೆ ಅಂತ ಅಂದ್ಕೊಳ್ಳಿ. ಇದು 8 ಅಡಿ ಕೆನಪಿ. ಹಾಗಾಗಿ ನನಗೆ ಈ ಕೋಕೋದಲ್ಲಿ ನಾನು ಎಷ್ಟು ರೆಂಬೆ ಕೊಂಬೆಗಳನ್ನು ಅಗಲವಾಗಿ ಕೊಡ್ತಾ ಹೋಗ್ತೀನೋ, ಕಾಂಡಗಳು ಜಾಸ್ತಿ ಅಭಿವೃದ್ಧಿ ಆಗುತ್ತೋ ಅಷ್ಟು ನನಗೆ ಫಸಲು ಬರೋಕ್ಕೆ ಶುರುವಾಗುತ್ತೆ. ಈ ಅಂದ್ರೆ ನೀವು ಹೇಳೋ ಲೆಕ್ಕದಲ್ಲಿ ಆ ಕೊಂಬೆಗಳು 2 ಡೈರೆಕ್ಷನ್ ಅಲ್ಲಿ ಆಗುತ್ತೆ, ಒಂದು ಆಚೆ ಮತ್ತೆ ಒಂದು ಈಚೆ. ಆ ಥರ ನಾವು ಪ್ರೋನ್ ಮಾಡ್ಕೊಂಡು ಹೋಗ್ತೀವಿ. ಅದು ಪ್ರೋನಿಂಗಲ್ಲಿ ನೀವು ಡಿಸೈಡ್ ಮಾಡ್ಬೋದು ಯಾವುದನ್ನು ಬಿಡಬೇಕು, ಯಾವುದನ್ನು ಬೆಳೆಸಬೇಕು ಅಂತ. ಇದು 9 ಅಡಿ ಸಾಲಿನ ಒಂದು ಲಿಮಿಟೇಷನಲ್ಲಿ ನಾನು ಇರೋದ್ರಿಂದ, ಸಪೋಸ್ 12 ಅಡಿ ಆಗಿದ್ರೆ ನನಗೆ ಏನು ಬೇಕಿತ್ತಿಲ್ಲ, ವಿಶಾಲವಾಗಿ ನೀನು ಎಲ್ಲಿ ಬೇಕಾದ್ರೂ ಬೆಳ್ಕೊಳ್ಳಪ್ಪ ಸ್ವಾಭಾವಿಕವಾಗಿ ಅಂತ ಬಿಟ್ಬಿಡ್ತಿದ್ದೆ ಕೋಕೋನ. ನಾವು ಈಗ ಒಂದು ತಪ್ಪು ಮಾಡಿಬಿಟ್ಟಿದ್ದೀವಿ, 9 ಅಡಿ ಅಂತರದಲ್ಲಿ ತೆಂಗು ಅಡಿಕೆ ಹಾಕ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಅದಕ್ಕೆ ಅಡ್ಜಸ್ಟ್ಮೆಂಟ್ ಏನು ಅಂತ ನೀವು ಕೇಳಿದ್ರೆ, ಸೊ ಈ ತೆಂಗು ಮತ್ತು ಅಡಿಕೆ ಸಾಲಿನ ಕಡೆ ಚಾಚಿಕೊಂಡಿರ್ತಕ್ಕಂಥ ಕೊಂಬೆಗಳು ಇದಕ್ಕೆ ಜಾಸ್ತಿ ಕೆನಪಿ ನೆರಳಾಗ್ಬಿಡುತ್ತೆ ಆ ಕಡೆ. ಇದು ಒಂದು 4 5 ಅಡಿ ಬರ್ಬೋದು ಮ್ಯಾಕ್ಸಿಮಮ್. ಅದು ಇದೆಯಲ್ಲ, ಇದು ನಾನು 8-10 ಅಡಿ ತನಕ ಕೊಡ್ಬೋದು. ಯಾಕೆಂದ್ರೆ ಇದು ನೆಕ್ಸ್ಟ್ ಕೋಕೋ ಇಲ್ಲಿಂದ 9 ಅಡಿನಲ್ಲಿಲ್ಲ, ಇಲ್ಲಿಂದ 18 ಅಡಿನಲ್ಲಿದೆ. ಹಾಗಾಗಿ ನಾವು ಕೋಕೋ ಹಾಕುವಾಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 18 ಅಡಿ ಅಥವಾ ಒಂದು ಇಂಟರ್ ಲಿವಿಂಗ್, ಒಂದು ಬಿಟ್ಟು ಒಂದು ಹಾಕೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅನಿಸಿಕೆ. ಅದೇ ರೀತಿಯೇ ಪ್ಲಾಂಟ್ ಮಾಡಿದ್ದೀವಿ. ಸುಮಾರು 85 ಕೋಕೋ ಗಿಡಗಳು ಕ್ಯಾಡ್ಬರೀಸ್ ನರ್ಸರಿಯವರಿಂದ ತುಮಕೂರು ಹತ್ರ ಗುಬ್ಬಿ ಅಲ್ಲಿ ಬೆಳೆಸ್ತಾರೆ, ಅಲ್ಲಿಂದ ತರಿಸಿ ಹಾಕಿದ್ದೀನಿ ಹೋದ ವರ್ಷ, ಅದೇ ಮೊನ್ನೆ ಆಗಸ್ಟ್ 24ರಲ್ಲಿ.
ಈ 25 ಆಗಸ್ಟಲ್ಲಿ ಇನ್ನೊಂದು 100ಕ್ಕೆ ಅವಕಾಶ ಇದೆ. ಈ ಎರಡು ಕೋಕೋಗಳ ಮಧ್ಯೆ ಬೇರೆ ಇನ್ಯಾವ್ದಾರು ಗಿಡನ ಕೂರಿಸುವಂತ ಐಡಿಯಾ ಅದಿದೆ. ಈಗ ನೋಡಿ ಇಲ್ಲಿಂದ 9 ಅಡಿ ಅಂತರದಲ್ಲಿ ಇದೆಯಲ್ಲ, ಇಲ್ಲಿ ನಾನು ಯಾವ ಬೆಳೆ ಹಾಕ್ಬೋದು ಅಂತ. ಆಮೇಲೆ ಇಲ್ಲಿ ನಾನು ಬಾಳೆ ಹಾಕಿಲ್ಲ, ಅದಕ್ಕೆ 2 ಕಾರಣ ಇದೆ. ಒಂದು, ನಾವು ಅಂತರ್ಜಲ ನಂಬಿ ಬೆಳೆಯುವಂಥ ಇದು. ಆಮೇಲೆ ಬಾಳೆಗೆ ಸಾಕಷ್ಟು ನೀರು ಬೇಕು, ಮತ್ತು ಸಾಕಷ್ಟು ಸಾವಯವ ಗೊಬ್ಬರ ಬೇಕು. ಹೌದು. ಸೊ ಯಾಕೆ ನಾವು ರಾಸಾಯನಿಕ ಹಾಕಲ್ವಲ್ಲ. ಸೊ ನನ್ನಲ್ಲಿ ಇವಾಗ ನೀರಿನ ಕೊರತೆ ಇದೆ ಅಂದರೆ ಒಂದೇ ಒಂದು ಬೋರ್ವೆಲ್ಲ ನಾನು ಮ್ಯಾನೇಜ್ ಮಾಡ್ತೀವಿ. ಅಂತರ್ಜಲ ಶೋಷಣೆ ಮಾಡಬಾರ್ದು ಅನ್ನೋ ಒಂದು ನೈಸರ್ಗಿಕ ಕಾಳಜಿ. ಹಾಗಾಗಿ ನಾನು ಒಂದೇ ಬೋರ್ವೆಲ್ ಯೂಸ್ ಮಾಡೋದ್ರಿಂದ ಜಾಸ್ತಿ ನೀರು ಕೇಳ್ತಕ್ಕಂಥ ಬಾಳೆಯನ್ನು ಹಾಕೋದು ಬೇಡ ಅಂತ ಮೊದಲನೇ ನಿರ್ಧಾರ ಆಗಿತ್ತು. ಸೊ ಎರಡನೇ ನಿರ್ಧಾರ ಏನಾಗುತ್ತೆ, ನಾನು ಬಾಳೆ ಹಾಕಿದಾಗ ಎಲ್ಲ ಅದಕ್ಕೆ ಸಾಕಷ್ಟು ಸಾವಯವ ಗೊಬ್ಬರ ಕೊಡಬೇಕು ನಾನು. ಹೌದು. ಈಗ ನನ್ನಲ್ಲಿ ಹಸುಗಳು ಇಲ್ಲದೆ ಇರೋದ್ರಿಂದ, ಅಥವಾ ಇಲ್ಲಿ ನಮ್ಮ ಲೋಕಲಲ್ಲಿ ನನಗೆ ಸಿಗುವಂಥ ಕೊಟ್ಟಿಗೆ ಗೊಬ್ಬರ, ಈಗ ನೋಡಿ ಅವಾಗೆಲ್ಲ 3,000 ಇದೆ, 7,500 ಆಗಿದೆ ಒಂದು ಟ್ರ್ಯಾಕ್ಟ್ರು ಗೊಬ್ಬರ. ಆಮೇಲೆ ತರಲೂಬಾರ್ದು. ಯಾವುದೋ ರೈತ ಅವನ ಭೂಮಿಗೋಸ್ಕರ ತಂದಿರಿದಂಥ ಹಸುವಿನ ಸಗಣಿನ ನಾವು ಅವನಿಂದ ಕಿತ್ಕೊಂಡಂಗೆ ಆಗುತ್ತೆ. ಹೌದು. ಹಾಗಾಗಿ ನಮಗೆ ಬೇಕಾದಂಥ ಸಾವಯವ ಗೊಬ್ಬರ ನಮ್ಮ ತೋಟದಲ್ಲೇ ನಾವು ಉತ್ಪಾದನೆ ಮಾಡ್ಕೋಬೇಕು. ಅದು 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು. ಆ ತಾಳ್ಮೆ ನಮ್ಗೆ ಇರಬೇಕು. ಈಗ ನಾನು ಇಲ್ಲಿ 3,000 ಗ್ಲಿರಿಸಿಡಿಯಾ, ಆಲ್ವಣ, ಅಗಸೆ, ಮಲ್ಬರಿ ಎಲ್ಲ ಹಾಕೊಂಡಿದ್ದೀನ, ಎಲೆಗಳೆಲ್ಲ ಉದುರ್ತಾ ಇದೆಯಾ. ಸೊ ನನ್ನ ಸಾವಯವ ಗೊಬ್ಬರ ನನಗೆ ಇಲ್ಲೇ ಉತ್ಪತ್ತಿ ಆಗ್ತಾ ಇದೆ ಅಲ್ವ. ಹೌದು. ಈ ಹಂತಕ್ಕೆ ಬರೋ ತನಕ ನಾನು ಬಾಳೆ ಹಾಕಬಾರ್ದು. ನಾನು ಬಾಳೆ ಹಾಕಿದ್ರೆ ನಾನು ಅಲ್ಲಿಂದ ಹೊರಗಡೆಯಿಂದ ತಂದು ಹಾಕಬೇಕು ಯಾವುದು ಸಾವಯವ ಗೊಬ್ಬರನ. ಹಾಗಾಗಿ ನಾನು ಬಾಳೆನ ಅವಾಯ್ಡ್ ಮಾಡಿದ್ದೀನಿ 2 ಕಾರಣದಿಂದ. ಹಾಗಾಗಿ ಈ 9 ಅಡಿ ಗ್ಯಾಪಲ್ಲಿ ಇಲ್ಲಿ ಇನ್ನೊಂದು ಏನು ಹಾಕ್ಬೋದು, ಈ ಕೋಕೋದಿಂದ 9 ಅಡಿ ದೂರದ ಮಧ್ಯದಲ್ಲಿ 2 ಕೋಕೋ ಮಧ್ಯೆ ಸೆಂಟ್ರಲ್ಲಿ ಏನು ಹಾಕ್ಬೋದು ಅಂತ ಒಂದು ಪ್ರಶ್ನೆ ಬರುತ್ತೆ. ಈಗ ನೀವು ಪ್ರಾರಂಭದಲ್ಲೇ ಕೋಕೋ ಹಾಕೋಕ್ಕಾಗಲ್ಲ, ಯಾಕಂದ್ರೆ ನೆರಳು ಬೇಕು. ಹೌದು. ನೆರಳು ಬಂದ ಮೇಲೆ 2 ಕೋಕೋ ಮಧ್ಯೆ ಹಾಕುವಂಥ ಗಿಡ ನೆರಳನ್ನೇ ಇಷ್ಟಪಟ್ಟು ಬೆಳೆಯುವಂಥ ಗಿಡ ಆಗಬೇಕು. ಆಮೇಲೆ ಕೋಕೋ ಏನು ಮಾಡ್ತೀವಿ ನಾವು, ಹೈಟನ್ನು ರಿಸ್ಟ್ರಿಕ್ಟ್ ಮಾಡಿ ಕೊಂಬೆ ಈ ಥರ ಪ್ರೂನಿಂಗ್ ಮಾಡಿ ಈ ಕಡೆ ಬಿಟ್ಬಿಡ್ತೀವಿ. ಸೊ ಉದಾಹರಣೆಗೆ ಈ ಕೋಕೋ ಹೈಟು ಒಂದು 10 ಅಡಿ ಅಂತ ಇಟ್ಕೊಳ್ಳೋಣ. ನಾನು ಇದನ್ನು 10 ಅಡಿ ಬೆಳಿಲಿಕ್ಕೆ ಬಿಡ್ತೀನಿ, 2 ಸೈಡು ಕೊಂಬೆಗಳು ಚಾಚಿಕೊಡುತ್ತೆ. ಹಾಗಾಗಿ ನಾನು ಈ ನೆಕ್ಸ್ಟ್ ಗಿಡ ಏನಾರು ಅಲ್ಲಿ ಹಾಕೋಂಗಿದ್ರೆ ಅದು ಮಿನಿಮಮ್ 15ರಿಂದ 20 ಅಡಿ ಎತ್ತರ ಬೆಳೆಯುವಂಥ ಗುಣಧರ್ಮ ಹೊಂದಿರಬೇಕು. ಓಕೆ. ಆಮೇಲೆ ಅದು ನೆರಳಲ್ಲಿ ಪರ್ಫಾರ್ಮ್ ಆಗಬೇಕು, ಯಾಕೆಂದ್ರೆ ಎಲ್ಲ ನೆರಳಿದೆ ಇಲ್ಲಿ. ಹೌದು. ಅದು ತೆಂಗಿನ ನೆರಳಿದೆ, ಅಡಿಕೆ ನೆರಳಿದೆ, ನನ್ನ ಸಂಗಾತಿ ಗಿಡದ ನೆರಳಿದೆ, ಕೋಕೋನು ಸ್ವಲ್ಪ ನೆರಳು ಕಾಂಟ್ರಿಬ್ಯೂಟ್ ಮಾಡುತ್ತೆ. ನೆರಳನ್ನು ಇಷ್ಟಪಟ್ಟು 15, 18, 20 ಅಡಿ ಎತ್ತರ ಬೆಳೆದು ಫಸಲು ಕೊಡ್ತಕ್ಕಂಥ ಗಿಡಗಳನ್ನ ಹುಡುಕ್ತಾ ಇದ್ದೀನಿ. ಅದರಲ್ಲಿ ನಾನು ಫಸ್ಟ್ ಸೆಲೆಕ್ಟ್ ಮಾಡಿರೋದು ಜಾಯಿಕಾಯಿ. ನೀವು ಹೇಳಿದ ಪ್ರಕಾರ ಒಂದು ಜಾಯಿಕಾಯಿ, ಇನ್ನೊಂದು ಅವಕಾಡೋ ಅಥವಾ ಮೋಸಂಬಿ. ಮೋಸಂಬಿ ಏನ್ ಮಾಡುತ್ತೆ, ಬಿಸಿಲು ಹುಡ್ಕೊಂಡು ಮೇಲೆ ಹೊಟ್ಟೋಗ್ಬಿಡುತ್ತೆ ಬೇಗ. 18-20 ಅಡಿ ಹೊಟ್ಟೋಗ್ಬಿಡುತ್ತೆ ಮೋಸಂಬಿ. ಸೊ ಅದು ಬರುತ್ತೆ. ನಮ್ಮ ಈ ಒಣ ಪ್ರದೇಶದಲ್ಲಿ ದೊಡ್ಡಬಳ್ಳಾಪುರ ಬಯಲು ಪ್ರದೇಶದಲ್ಲಿ ನಿಂಬೆ ಜಾತಿ ಸಸ್ಯಗಳು ಚೆನ್ನಾಗಿ ಬರುತ್ತೆ. ಚಕೋತ, ಮೋಸಂಬಿ, ನಿಂಬೆ ಇವೆಲ್ಲ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಸ್ವಲ್ಪ ಇದು ಡ್ರೈ ಝೋನ್ ವೆದರ್ ಅಂತೀವಿ. ನಮ್ಮ ಮಲೆನಾಡು ಭಾಗ ಕಂಪೇರ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿ ಬರುತ್ತೆ, ಹಣ್ಣು ರುಚಿಯಾಗೂ ಇರುತ್ತೆ. ಹಾಗಾಗಿ ಅಲ್ಲಿಗೆ ನನಗೆ ಆಯ್ಕೆ ಇರೋದು ಒಂದು ಅವಕಾಡೋ ಅಥವಾ ಮೋಸಂಬಿ ಅಥವಾ ಜಾಯಿಕಾಯಿ. ಅದನ್ನು ಹಾಕ್ಲಿಕ್ಕೆ ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕು. ಇನ್ನೂ ನನಗೆ ನೆರಳು ಜಾಸ್ತಿ ಬರಬೇಕು. ಮುಖ್ಯವಾಗಿ ನನ್ನ ಮಣ್ಣು ಪರಿವರ್ತನೆ ಆಗಬೇಕು. ಇದಕ್ಕಿನ್ನೂ ಸಾಕಷ್ಟು ಸಮಯ ಹಿಡಿತಾ ಇದೆ. ಹಾಗಾಗಿ ಅದಕ್ಕೆ ಪ್ರೊವಿಷನ್ ಇದೆ. ಅಂದರೆ ಈಗ ಪಾಳೆಕರ್ ಥರ ಹೇಳಿದಾಗ ನಮ್ಗೆ ಇವಾಗೇನು ಟೈರ್ ಮಾಡಲ್ಲು, ಈಗ ಟಾಪ್ ಟೈರು ಅಡಿಕೆ ತೆಂಗು ಹೊಟ್ಟೋಯ್ತಾ. ಸೊ 2ನೇ ಹಂತದಲ್ಲಿ ಜಾಯಿಕಾಯಿ, ಮೋಸಂಬಿ ಮತ್ತು ಅವಕಾಡೋ ಬರುತ್ತೆ 2ನೇ ಲೇಯರ್ನಲ್ಲಿ. 3ನೇ ಲೇಯರಲ್ಲಿ ನನ್ನ ಕೋಕೋ ಬರುತ್ತೆ. 9ರಿಂದ 10 ಅಡಿ ಹಂತದಲ್ಲಿ 3ನೇ ಲೇಯರ್ ಕೋಕೋ ಬರುತ್ತೆ. ಆಮೇಲೆ ತಳಮಟ್ಟದಲ್ಲಿ ಕಾಫಿ, ಏಲಕ್ಕಿ, ಅರಿಶಿಣ ಅದೇನು ಬೇಕೋ ಅದನ್ನು ನಾವು ತಳಮಟ್ಟದಲ್ಲಿ ಬೆಳ್ಕೋಬೋದು. ಅದು ಆ ಸಾಂದ್ರತೆ ಮತ್ತು ನೆರಳು, ನನ್ನ ಮಣ್ಣಿನ ಕ್ಷಮತೆ, ಇದ್ರ ಮೇಲೆ ಅದು ಆ ಕ್ರಾಪ್ಗಳು ಡಿಸೈಡ್ ಆಗುತ್ತೆ. ಹೌದು. ಬಟ್ ಮೇಜರ್ ಕಮರ್ಷಿಯಲ್ ಕ್ರಾಪ್ ನನಗೆ ತೆಂಗು, ಅಡಿಕೆ ಜೊತೆಗೆ ಕೋಕೋ ಮತ್ತು ಜಾಯಿಕಾಯಿ ಜಾಗದಲ್ಲಿ ಈ ಥರ ಬೆಳೆಗಳು, ಹಣ್ಣಿನ ಬೆಳೆಗಳು. ಯಾಕಂದ್ರೆ ನನಗೆ ಆ ಹಣ್ಣಿನ ಬೆಳೆಗಳಲ್ಲಿ ಅಷ್ಟೊಂದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಡಿಸೈನಲ್ಲಿ ಏನು ಮಾಡ್ಬಿಟ್ಟಿದ್ದೀನಿ ಅಂದರೆ, ಈ ತೆಂಗಿನ ಸಾಲಲ್ಲಿ ಅಡಿಕೆ ಹಾಕಿಲ್ಲ. ಆಲ್ರೆಡಿ ನಾನು ಹಣ್ಣಿನ ಗಿಡ ಹಾಕೊಂಡ್ಬಿಟ್ಟಿದ್ದೀನಿ. ನೋಡಿ 2 ತೆಂಗಿನ ಮಧ್ಯೆ ನೋಡಿ ಇಲ್ಲಿ ಇದಿದೆಯಾ, ನಮ್ಮ ಜಾಮೂನು, ನೇರಳೆ ಗಿಡ ಇದೆ, ಅಲ್ಲಿ ಸಪೋಟ ಇದೆ, ಅವಕಾಡೋ ಇದೆ 1-2 ಕಡೆ. ಸೊ ಹಂಗೆ ಆಲ್ರೆಡಿ ಇಲ್ಲಿ ಹಣ್ಣಿನ ಗಿಡಗಳು ಇರೋದ್ರಿಂದ ಮೋಸ್ಟ್ಲಿ ನಾನು ಸಾಂಬಾರ ಬೆಳೆಯಾದಂಥ ಜಾಯಿಕಾಯಿ ಅಥವಾ ಲವಂಗಕ್ಕೆ ಹೋದರೆ ಒಳ್ಳೇದಾಗ್ಬೋದೇನೋ ಅನಿಸುತ್ತೆ. ಅದಕ್ಕೆ ನನಗೆ ಇನ್ನೂ 1 ವರ್ಷ 2 ವರ್ಷ ಬೇಕಾಗ್ಬೋದು. ಯಾಕೆಂದ್ರೆ ನನಗೆ ಈ ಮೈಕ್ರೋ ಕ್ಲೈಮೇಟ್ ನಾವು ಇಲ್ಲೇನು ನೋಡ್ತಾ ಇದ್ದೀವಿ, ಇದು ಎಲ್ಲ ಕಡೆಯಲ್ಲೂ ಇಲ್ಲ. ನನ್ನ 4 ಎಕರೆನಲ್ಲೂ ಇದು ಬರಬೇಕು ಈ ಮೈಕ್ರೋ ಕ್ಲೈಮೇಟು. ಇನ್ನೊಂದು 2 ವರ್ಷಕ್ಕೆ ಅದೆಲ್ಲ ಸೃಷ್ಟಿಯಾಗುತ್ತೆ ಅಂತ ಅನ್ಕೋತೀನಿ. ಆ ಟೈಮಲ್ಲಿ ನಾನು ಆ ಸಾಂಬಾರ ಬೆಳೆಯಾದಂಥ ಜಾಯಿಕಾಯಿ ಮತ್ತು ಚಕ್ಕೆ ಲವಂಗವನ್ನು ಸೇರಿಸ್ಬೋದೇನೋ ಅನ್ನೋ ಒಂದು ಆಲೋಚನೆ ಇದೆ.